ಧನ್ಯವಾದಗಳು ಅಣ್ಣ. ಖಂಡಿತಕ್ಕೆ ಚೆನ್ನಾಗಿ ಒಂದು ಧನ್ಯವಾದ. ಪ್ರಾರ್ಥನೆ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅತ್ಯುತ್ತಮವಾಗಿರುವಂತಹ ಗಳಿಕೆಯನ್ನು ಸಮಯವನ್ನು ಕೊಟ್ಟಿರುವುದಕ್ಕೆ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ಮಕ್ಕಳ ಮಧ್ಯೆ ನನಗೆ ವಾಕ್ಯ ಹಂಚಿಕೊಂಡು ಕೊಟ್ಟಿರುವಂತಹ ಈ ಅವಕಾಶಕ್ಕೋಸ್ಕರ ನಮಗೆ ಧನ್ಯವಾದಗಳು ತಂದೆ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ಪಾಲಿಸಿ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸತ್ಯವನ್ನು ಇದ್ದ ಹಾಗೆ ಹೇಳಬೇಕು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸತ್ಯವನ್ನು ಇದ್ದ ಹಾಗೆ ಹೇಳಬೇಕು. ಅಥವಾ ಈ ಅಂಶ ಈ ತರ ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು ಅಂತ ಹೇಳಿ ಬೇಕಾದ್ರೂ ಬರ್ಕೊಳ್ಳಿ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ನಾವು ಆಲೋಚನೆ ಮಾಡ್ತಿರುವಂತಹ ಕಾರಣ ಏನು? ನಾರ್ಮಲ್ ಆಗಿ ಸದ್ಯಕ್ಕೆ ಇಲ್ಲಿ ಅಟೆಂಡ್ ಆಗ್ತಿರುವಂತವರು ಸಹ ಬಹಳಷ್ಟು ಜನ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು, ಬಹಳಷ್ಟು ಜನ ಯೌವನಸ್ಥರು ಸಹ ಇದ್ದಾರೆ, ಹೌದಲ್ವಾ? ಎಲ್ಲರೂ ಸಹ ಒಂದಲ್ಲ ಒಂದು ದಿನ ನಾವು ಇನ್ನೊಬ್ಬರಿಗೆ ಸುವಾರ್ತೆ ಸಾರಬೇಕು, ನಮಗ್ ಗೊತ್ತಿರುವಂತವ್ರಿಗೆ ದೇವರ ವಾಕ್ಯವನ್ನ ಹೇಳ್ಬೇಕು ಅಂತ ಅಂತ ಕನಸನ್ನ ಕಟ್ಕೊಂಡಿರುವಂತವ್ರೆ ನಿಜನ. ಹಾಗಾದ್ರೆ ನಾವು ಇನ್ನೊಬ್ಬರಿಗೆ ದೇವರ ವಾಕ್ಯವನ್ನ ಹೇಳ್ಬೇಕು ಅಂತ ಹೇಳಿ ಕನಸು ಕಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಆಗಾಗ ಕೆಲವು ಸಂದರ್ಭಗಳ ನಿಮಿತ್ತ ಅವ್ರ ಹತ್ರ ಇಂದ ಒಂದು ಸಹಾಯವನ್ನ ತಗೊಂಡಿದ್ವಿ ಅಂತ ಅನ್ಕೊಳ್ಳಿ. ನೀವು ಒಬ್ಬರ ಹತ್ರ ಇಂದ ಒಂದು ಸಹಾಯವನ್ನ ಪಡ್ಕೊಂಡಿದ್ದೀರಿ. ಓಕೆ, ಈಗ ಅವರು ಒಂದು ತಪ್ಪಾದ ದಾರಿಯನ್ನ ಹಿಡಿತಿರುವಂತಹದ್ದು ನಿಮಗೆ ಕಾಣಿಸಿದೆ. ಓಕೆ, ಈಗ ನೀವು ಅವ್ರು ಹಿಡಿದಿರುವಂತಹ ತಪ್ಪಾದ ದಾರಿಯಿಂದ ಅವ್ರನ್ನ ತೊಲಗಿಸಿ ಸರಿಯಾದ ದಾರಿಗೆ ನೀವು ತಗೊಂಡ್ ಬರ್ಬೇಕು ಅಂದಾಗ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಹೇಳ್ಬೇಕಲ್ವಾ? ಹೌದಾ? ಅವ್ರು ಮಾಡ್ತಿರುವಂತಹ ತಪ್ಪು ಏನು ಅಂತ ಹೇಳಿ ನೀವು ಹೇಳ್ಬೇಕಲ್ವಾ? ಅವಾಗ್ಲೇ ಅಲ್ವಾ ಅವ್ರು ಮಾಡ್ತಿರುವಂತಹ ತಪ್ಪನ್ನ ನೀವು ಅವ್ರಿಗೆ ತಿಳಿಸ್ಲಿಕ್ಕೆ ಆಗುವಂತಹದ್ದು. ನಿಜನಾ? ಈಗ ಅವ್ರ ಹತ್ರ ನೀವು ಸಹಾಯವನ್ನ ಈ ಮುಂಚೆ ತಗೊಂಡಿದ್ದೀರಾ, ನಿಮ್ ಮನಸ್ಸು ಏನ್ ಹೇಳ್ತಿರುತ್ತೆ? ಹ್ಮ್ ಈಗ ಅವ್ರು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ಅವ್ರಿಗೆ ನೀವು ತಿಳಿಸ್ಬೇಕು. ಓಕೆ, ಈಗ ಈಗಾಗಲೇ ಮುಂಚೆ ಅವ್ರ ಹತ್ರ ನೀವು ಒಂದು ಸಹಾಯವನ್ನ ಪಡ್ಕೊಂಡಿದ್ದೀರಾ. ಈಗ ನಿಮ್ ಮನಸ್ಸು ಏನ್ ಹೇಳ್ತಿರುತ್ತೆ ಹೇಳಿ? ಹ್ಮ್ ಹೆಂಗೆ ಹೇಳಿ. ಹೇಳೋದು ಬೇಜಾರಾಗುತ್ತೆ ಅವ್ರಿಗೆ, ಏನೋ ಹೇಳಕ್ ಹೋದ್ರೆ ಅನ್ಸುತ್ತೆ. ಹೌದಲ್ವಾ? ಯಾಕಂದ್ರೆ ನಿಮಗೂ ಅವರಿಗೂ ಯಾವ ಸಂಬಂಧ ಇಲ್ಲದೆ ಇರ್ಬೇಕಾದ್ರೆ ನೀವು ಯೋಚನೆ ಮಾಡೋದಿಲ್ಲ, ಹೇಳ್ಬಿಡ್ತೀರಾ ಡೈರೆಕ್ಟ್ ಆಗಿ, ಹೌದಲ್ವಾ? ಆದ್ರೆ ನೀವು ಆಫೀಸ್ಗೆಲ್ಲ ಹೋಗ್ತೀರಲ್ವಾ, ನೀವು ನಿಮ್ಮ ಫ್ಯಾಕ್ಟ್ರಿಗಳು ನೀವು ಹೋಗ್ತೀರಾ ಅಲ್ವಾ? ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ನಿಮ್ಮ ಮ್ಯಾನೇಜರ್ ನಿಮ್ ಹತ್ರ ಹೇಳಿಕ್ಕೆ ಹಿಂದೆ ಮುಂದೆ ನೋಡ್ತಾರ? ಇಲ್ಲ ಅಲ್ವಾ? ಯಾಕಂದ್ರೆ ಅವರಿಗೂ ನಿಮಗೂ ಯಾವುದೇ ರೀತಿಯಾಗಿರುವಂತಹ ಹತ್ತಿರದ ಸಂಬಂಧ ಇಲ್ಲ. ನೀವು ಅವ್ರು ಬಂದು ನಿಮ್ ಹತ್ರ ಏನು ಸಹಾಯವನ್ನ ತಗೊಂಡಿಲ್ಲ ಅಲ್ವಾ? ಆದ್ರೆ ಕೆಲವು ಸಂದರ್ಭಗಳಲ್ಲಿ ನೀವು ಸಹಾಯವನ್ನ ಅಥವಾ ಇನ್ನೊಬ್ಬರ ಕಡೆಯಿಂದ ಏನೋ ಒಂದು ಅಡ್ವಾಂಟೇಜ್ ಅನ್ನ ಪಡ್ಕೊಂಡಿರ್ತೀರ. ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ? ಹೇಗ್ ಹೇಳುವಂತದ್ದು ಆ ವ್ಯಕ್ತಿಗೆ? ಹೌದಲ್ವಾ? ನಾರ್ಮಲ್ ಆಗಿ ನಾನು ಹೇಳಿದ್ನಲ್ವಾ ಈಗಾಗ್ಲೇ, ಕೆಲವು ಸಭೆಗಳಲ್ಲಿ ಕೆಲವು ಸಭೆಯನ್ನ ನಡೆಸ್ತಿರುವಂತಹ ಸಭಾಪಾಲಕರಿಗೆ ಕ್ರೈಸ್ತವ್ಯದಲ್ಲಿ ಈ ಮನಸ್ಥಿತಿ ಬಂದ್ರೂ ಬರಬಹುದು. ಹೌದಲ್ವಾ? ಯಾಕೆಂದ್ರೆ ಪ್ರತಿ ವಾರನೂ ಬಂದು ಜನ ಎಲ್ಲರೂ ಕಾಣಿಕೆ ಹಾಕ್ತಿದ್ದಾರೆ, ಪ್ರತಿ ವಾರನೂ ದಶಮ ಭಾಗವನ್ನ ಕೊಡ್ತಿದ್ದಾರೆ ಜನ ಎಲ್ಲರೂ ಸಹ. ಇದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸಂಘದಲ್ಲಿ ಅಥವಾ ಸಭೆಯಲ್ಲಿ ಒಂದು ಚಿಕ್ಕದಾಗಿರುವಂತಹದ್ದೇನಾದ್ರೂ ತಪ್ಪು ನೋಡಿದ್ರು ಅಂತ ಅನ್ಕೊಳ್ಳಿ. ಅದನ್ನ ಅದನ್ನ ಹೇಳುವಂತಹದ್ದು ಹೇಗೆ? ಪ್ರಸಂಗದಲ್ಲಿ ಅದನ್ನ ಹೇಳುವಂತಹದ್ದು ಹೇಗೆ? ಯಾಕಂದ್ರೆ ಇಷ್ಟು ಜನ ಪಾಪ ಕಾಣಿಕೆಗಳನ್ನ ಹಾಕ್ತಿದಾರಲ್ವಾ, ಇದನ್ನ ಹೇಳಿದ್ರೆ ಜನಕ್ಕೆ ಬೇಜಾರಾಗ್ಬೋದಲ್ವಾ ಅಂತ ಹೇಳಿ ಸಾಕಷ್ಟು ಜನ ಯೋಚನೆ ಮಾಡುವಂತಹ ಇತಿಹಾಸಗಳು ಕ್ರೈಸ್ತವ್ಯದಲ್ಲಿದೆ. ಹೌದಲ್ವಾ? ನಾನು ಕಳೆದ ಸಾರಿನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸಭೆಗೆ ಬರ್ತಿರುವಂತಹ ಜನ ಕಡಿಮೆ, ಬ್ರದರ್ 200 ಜನ ಬರ್ತಿದ್ರು ಸಭೆಗೆ. ಅಲ್ಲಿಂದ 100 ಜನಕ್ಕೆ ಬಂದ್ ನಿಂತ್ಕೊಂಡ್ರು ಯಾವಾಗ ನಾನು ಸತ್ಯ ಹೇಳಲಿಕ್ಕೆ ಶುರು ಮಾಡಿದ್ನೋ. ನಾನು ಆವಾಗ್ಲಿಂದ ಸತ್ಯ ಹೇಳುವಂತಹದನ್ನ ಸ್ವಲ್ಪ ಕಡಿಮೆ ಮಾಡಿ ಮೇಲ್ ಮಾತ್ರ ಟಚ್ ಅಪ್ ಕೊಟ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ನನ್ನ ಹತ್ರ ಮಾತಾಡಿದಂತಹ ಒಬ್ರು ದೈವ ಸೇವಕರೇ ಈ ಮಾತನ್ನ ಹೇಳಿದ್ರು. ಏನಕ್ಕೋಸ್ಕರ ಸತ್ಯವನ್ನ ಹೇಳುವಂತಹದ್ದು ಕಡಿಮೆ ಮಾಡಿದ್ದೀನಿ ಅಂತ ಹೇಳಿದ್ರೆ, 200 ಜನ ಇದ್ದಾರೆ ಚರ್ಚ್ ಸ್ಟ್ರೆಂತ್ ಅಂತ ಹೇಳಿದ್ರೆ 100 ಜನಕ್ಕೆ ಬಂದ್ಬಿಟ್ರು ದಿಢೀರ್ ಅಂತ ಹೇಳಿ. ಹೌದಲ್ವಾ? ಆ ಆ ಮನಸ್ಥಿತಿ ನಮ್ಮಲ್ಲೂ ಬರಬಹುದಾ? ಅಥವಾ ಆ ಮನಸ್ಥಿತಿ ಇದ್ರೆ ಅದರಿಂದ ಆಗುವಂತ ಅಪಾಯ ಏನು ಅಂತ ಹೇಳಿ ಗೊತ್ತಾದ್ರೆ ನಾವು ಮುಂದಿನ ಸಾರಿ ಈ ತಪ್ಪನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದಾ?
ಏನೇನ್ ಅಪಾಯ ಆಗತ್ತೆ ಇಷ್ಟಕ್ಕೂ ನಮಗ್ ಗೊತ್ತಿರುವಂತಹ ಸತ್ಯವನ್ನ ಅಥವಾ ಅವ್ರು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ಅವ್ರು ತಿಳಿಸದೆ ಹೋದ್ರೆ ಏನೇನ್ ಅಪಾಯ ಆಗಬಹುದು? ಹ್ಮ್ ರೀಸೆಂಟ್ ಆಗಿ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ನಡೀತಿರುವಂತಹ ಆ, ಈ ಯುದ್ಧಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಕತೆಗಳನ್ನ ನೀವು ಕೇಳ್ತಿದ್ದೀರಾ ಅಲ್ವಾ? ನಡತೆಗಳನ್ನ ನೀವು ನೋಡ್ತಿದ್ದೀರಾ ಅಲ್ವಾ? ಸನ್ನಿವೇಶಗಳನ್ನ ನೀವು ನೋಡ್ತಿದ್ದೀರಾ ಅಲ್ವಾ? ಯುದ್ಧಕ್ಕೆ ನಾನ್ ನುಡಿಯಾಗುವಂತಹ ಸನ್ನಿವೇಶಗಳನ್ನ ನೀವೆಲ್ಲರೂ ಸಹ ನೋಡ್ತಿದ್ದೀರಾ ಅಲ್ವಾ? ಓಕೆ. ಹಾಗಾದ್ರೆ ಈ ಯುದ್ಧ ನಡಿಬಹುದು ಅನ್ನುವಂತಹ ಈ ಸನ್ನಿವೇಶದಲ್ಲಿ ಸರ್ಕಾರ ನಿಮಗೆ ಹೊರಡಿಸಿರುವಂತಹ ಪ್ರಕಟಣೆಗಳೇನು? ನಿಯಮ ನಿಬಂಧನೆಗಳೇನು? ಹ್ಮ್? ಈಗಾಗಲೇ ಸಾಕಷ್ಟು ನೀವು ಮಾಕ್ ಡ್ರಿಲ್ ಅನ್ನುವಂತ ಹೌದಲ್ವಾ? ನೀವು ಎಚ್ಚರಿಕೆ ಆಗಿರ್ಬೇಕು. ಮಾಕ್ ಡ್ರಿಲ್ ಅನ್ನುವಂತಹದ್ದೆಲ್ಲ ಕೇಳಿದ್ವಲ್ವಾ ನಾವು? ಅಂದ್ರೆ ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಯುದ್ಧ ನಡಿಬೇಕಾದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ತೀವೋ ಅದನ್ನ ಮುಂಚೆನೆ ಪ್ರಾಕ್ಟೀಸ್ ತರಬೇತಿ ಕೊಡುವಂತಹದ್ದು. ಹೌದಲ್ವಾ? ಈ ತರ ಇರ್ಬೇಕು ಅಥವಾ ಲೈಟ್‌ಗಳು ತುಂಬಾ ಬ್ರೈಟ್ ಆಗಿ ಆನ್ ಮಾಡ್ಕೊಡುವಂತೆ ಇಲ್ಲ ಬ್ಲಾಕ್ ಔಟ್ ಅಂತ ಹೇಳಿ ಕರಿತೀವಿ ಅದನ್ನ. ಇದನ್ನೆಲ್ಲ ನೀವು ಇದನ್ನೆಲ್ಲ ನೀವು ಕೈಗೊಳ್ಬೇಕು. ನೀವು ಎಚ್ಚರಿಕೆ ಆಗಿರ್ಬೇಕು. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಯುದ್ಧ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಮುಂಚಿತವಾಗಿನೇ ನೀವು ತರಬೇತಿಯನ್ನ ಹೊಂದಿರ್ಬೇಕು. ಸರ್ಕಾರ ಯಾವ ಮಾಹಿತಿಯನ್ನ ಹೊರಡಿಸ್ತಿದೆ ಹಾಗಿದ್ರೆ? ಹ್ಮ್. ಸರ್ಕಾರ ಇನ್ನೊಂದ್ ತರನೂ ಹೇಳ್ಬೋದು. ಏನಂತ? ಅಯ್ಯೋ ಜನಕ್ಕೆಲ್ಲ ಭಯ ಆಗ್ಬೋದು ಪಾಪ ಯುದ್ಧ ಅಂತ ಹೇಳಿದ್ರೆ. ಆ ಮಿಸೈಲ್‌ಗಳು ಅಂತ ಹೇಳಿದ್ರೆ, ಗ್ರೆನೈಡ್‌ಗಳು ಅಂತ ಹೇಳಿದ್ರೆ ಭಯ ಆಗ್ಬೋದು ಜನರಿಗೆ. ಹೇಳುವಂತಹುದು ಬೇಡ ಅಂತ ಎಲ್ಲವನ್ನ ಮುಚ್ಚಿಟ್ಬಿಡ್ಬೋದು. ನಿಜಾನಾ? ಎಲ್ಲವನ್ನ ಮುಚ್ಚಿಡ್ಬೋದು. ಅವಾಗ ಜನರಿಗೆ ಏನಾಗೋದಿಲ್ಲ, ಅವ್ರ ಮನಸ್ಸಲ್ಲಿ ಆತಂಕ ಶುರು ಆಗೋದಿಲ್ಲ, ಭಯ ಶುರು ಆಗೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಆರಾಮಾಗಿರ್ತಾರೆ. ಹೌದಲ್ವಾ? ಈ ತರ ಆರಾಮಾಗಿರುವಂತೆನೂ ಮಾಡ್ಬೋದಾ ಸರ್ಕಾರ? ಮಾಡ್ಬೋದು. ಜನ ಆತಂಕ ಪಡದಂತೆ ಆರಾಮಾಗಿರುವಂತೆನೂ ಮಾಡ್ಬೋದಾ ಸರ್ಕಾರ? ಮಾಡಬಹುದು. ಸತ್ಯವನ್ನ ಮುಚ್ಚಿಟ್ರೆ ಜನ ಆರಾಮಾಗಿರ್ತಾರೆ. ನಾನು ಹೇಳ್ತಿರುವಂತದ್ದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಸತ್ಯವನ್ನ ಮುಚ್ಚಿಟ್ರೆ ಅವರು ಯುದ್ಧ ನಡೀತಿರುವಂತಹ ಯಾವುದೇ ಸಾಧ್ಯತೆಗಳಿಲ್ಲ. ನೀವೆಲ್ರೂ ಆರಾಮಾಗಿರ್ಬೋದು ಅಂತ ಹೇಳಿದ್ರೆ ಎಲ್ರೂ ಆರಾಮಾಗಿರ್ತಾರೆ. ಸತ್ಯವನ್ನ ಮುಚ್ಚಿಟ್ರೆ ಎಲ್ರೂ ಆರಾಮಾಗಿರ್ತಾರೆ. ಆತಂಕ ಪಡೋದಿಲ್ಲ ಯಾರು ಸಹ. ಆದ್ರೆ ಸತ್ಯವನ್ನ ಹೇಳಿದ್ರೆ ಏನ್ ಮಾಡ್ತಾರೆ? ಹುಷಾರಾಗ್ತಾರೆ. ನಿಜಾನಾ? ಆತಂಕ ಪಡ್ತಾರೆ. ಸತ್ಯವನ್ನ ಹೇಳಿದಾಗ ಆತಂಕ ಪಡ್ತಾರೆ. ಖಂಡಿತವಾಗ್ಲೂ ಆತಂಕ ಪಡ್ತಾರೆ. ಎಲ್ಲರ ಮನಸ್ಸಲ್ಲೂ ಭಯ ಶುರು ಆಗುತ್ತೆ. ಅದರ ಜೊತೆಯಲ್ಲಿ ಎಚ್ಚರಿಕೆ ಹೊಂದುತ್ತಾರೆ. ಹ್ಮ್. ಈಗ ಇದ್ರಲ್ಲಿ ಯಾವುದು ಉಪಯೋಗವಾಗಿರುವಂತಹದ್ದು ಪ್ರಿಯರೇ? ಆತಂಕ ಪಡದೆ ಆರಾಮಾಗಿರುವಂತಹದ್ದ? ಸತ್ಯವನ್ನ ಮುಚ್ಚಿಟ್ಟು ಜನರನ್ನ ಆರಾಮಾಗಿರಿಸುವಂತಹದ್ದು ಮುಖ್ಯನಾ? ಅಥವಾ ಆತಂಕ ಪಟ್ರೂ ಪರವಾಗಿಲ್ಲ ಅವರು. ಸತ್ಯವನ್ನ ಅವ್ರು ಅರ್ಥ ಮಾಡ್ಕೊಂಡು ಎಚ್ಚರಿಕೆ ಹೊಂದಲಿ ಅಂತ ಅನ್ನುವಂತಹದ್ದು ಮುಖ್ಯನಾ? ಯಾವುದು ಮುಖ್ಯ ಇವೆರಡರಲ್ಲಿ? ಸತ್ಯವನ್ನು ತಿಳ್ಕೊಂಡು ಎಚ್ಚರಿಕೆಯಾಗಿರ್ಬೇಕು ಹ್ಮ್. ಎಲ್ಲರೂ ಅನ್ನೋದೇ ಅವ್ರ ಹೌದಲ್ವಾ? ಅದು ಇಂಪಾರ್ಟೆಂಟ್ ಅಲ್ವಾ? ಅದು ಮುಖ್ಯವಾಗಿರುವಂತಹದ್ದಲ್ವಾ? ಅದು ಜೀವಗಳನ್ನು ಉಳಿಸುವಂತಹದ್ದಲ್ವಾ? ಆರಾಮಾಗಿರುವುದಕ್ಕಿಂತ ಜೀವಗಳನ್ನು ಉಳಿಸುವಂತಹದ್ದಲ್ವಾ ಅತಿ ಮುಖ್ಯವಾಗಿರುವಂತದ್ದು. ಅಲ್ವಾ? ಎಚ್ಚರಿಕೆ ಆಗಿದ್ರೆ ಹೇಗೋ ತಮ್ಮನ್ನು ತಾವು ಕಾಪಾಡ್ಕೊಳ್ತಾರೋ ಅಥವಾ ಆ ಸಾಧ್ಯತೆಗಳನ್ನ ಕಡಿಮೆ ಮಾಡ್ಕೊಳ್ತಾರೋ ಅದಕ್ಕೆ ಸತ್ಯವನ್ನ ತಿಳ್ಕೊಳ್ಳುವಂತಹದ್ದು ಅತಿ ಮುಖ್ಯವಾಗಿರುವಂತಹದ್ದು ಅವರಿಗೆ. ಜನರಿಗೆ ಸತ್ಯ ತಿಳಿಸುವಂತಹದ್ದು ಅತಿ ಮುಖ್ಯವಾಗಿರುವಂತಹದ್ದು. ಹೌದಾ? ಸತ್ಯವನ್ನು ಮುಚ್ಚಿಟ್ಕೊಂಡಾಗ ಅದು ಇವತ್ತು ಆರಾಮಾಗಿರುವಂತಹ ಪರಿಸ್ಥಿತಿಯನ್ನು ತರ್ಬೋದು. ನಾಳೆ ಆರಾಮಾಗಿರುವಂತಹ ಪರಿಸ್ಥಿತಿಯನ್ನು ತರ್ಬೋದು. ಒಂದಲ್ಲ ಒಂದು ದಿನ ಅತಿ ತೀವ್ರವಾಗಿರುವಂತಹ ಕಾನ್ಸಿಕ್ವೆನ್ಸಸ್‌ಗೆ ಪರಿಣಾಮಗಳಿಗೆ ತಂದಿಡತ್ತೆ. ಅದಕ್ಕೆ ಸತ್ಯವೇದದಲ್ಲೂ ಸಹ ಮುಂದೆ ಅದೇ ವಚನಗಳನ್ನ ನಾವು ನೋಡ್ತಾ ಹೋಗೋಣ. ದೇವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಬರೀ ಸಭಾಪಾಲಕರಿಗೆ ಮಾತ್ರ ಅಲ್ಲ, ವಿಶ್ವಾಸಿಗಳಾಗಿ ನಮಗೆ ನೀವ್ ಇನ್ನೊಬ್ಬರಿಗೆ ಸುವಾರ್ತೆ ಹೇಳ್ತಿದ್ದೀರಾ ಅಥವಾ ನೀವ್ ಇನ್ನೊಬ್ಬರ ಜೊತೆ ಮಾತಾಡ್ತಿದ್ದೀರಾ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದಾಗ ನಮ್ಮೆಲ್ಲರ ಬಾಧ್ಯತೆ ಏನ್ ಗೊತ್ತಾ? ಸತ್ಯವನ್ನ ಹೇಳ್ಬೇಕು. ಅವ್ರಿಗೆ ಬೇಜಾರಾಗತ್ತೆ ಅಂತಾನೋ ಅಥವಾ ಈ ಮುಂಚೆ ನಾವು ಅವ್ರ ಹತ್ರ ಸಹಾಯ ತಗೊಂಡಿದ್ದೀವಿ ಅಂತಾನೋ ಈ ಮುಂಚೆ ನಾವು ಅವ್ರ ಹತ್ರ ಹೆಲ್ಪ್ ತಗೊಂಡಿದ್ದೀವಿ ಅಂತಾನೋ ಅದನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಅಫ್ಕೋರ್ಸ್ ನೀವ್ ಹೇಳ್ಬೇಕಾದ್ರೆ ನೀವ್ ಹೇಳುವಂತಹ ರೀತಿ ಅದು ನಿಮಗೆ ನೀವ್ ಯೋಚನೆ ಮಾಡಿ ಕರೆಕ್ಟ್ ಆಗಿ ಹೆಂಗ್ ಹೇಳ್ಬೇಕು, ಸಮಾಧಾನವಾಗಿ ಹೇಳ್ಬೇಕಾ, ಹಿಂಗ್ ಹೇಳ್ಬೇಕಾ ಅದು ನೀವ್ ಡಿಸೈಡ್ ಮಾಡ್ಕೊಳ್ಳಿ. ಕಿರ್ಚಾಡೆ ಹೇಳ್ಬೇಕು ಅಂತ ನಾನು ಹೇಳ್ತಿಲ್ಲ. ಅದು ನೀವ್ ಡಿಸೈಡ್ ಮಾಡ್ಕೊಳ್ಳಿ ಹೇಗ್ ಹೇಳ್ಬೇಕು, ಯಾವ ಸಂದರ್ಭದಲ್ಲಿ ಹೇಳ್ಬೇಕು ಆ ವ್ಯಕ್ತಿಗೆ ಅಂತ. ಆದ್ರೆ ಆ ವ್ಯಕ್ತಿ ಮಾಡ್ತಿರುವಂತಹದನ್ನು ತಿಳಿಸ್ಬೇಕು. ಅಲ್ಲಿ ನಡೀತಿರುವಂತಹ ತಪ್ಪು ಅಂತ ಹೇಳಿ ತಿಳಿಸ್ಬೇಕು. ಹೌದಲ್ವಾ? ಆ, ಅದ್ ತಿಳಿಸಿದ್ರೆ ಅಲ್ವಾ ಅವ್ರಿಗೆ ತಿಳ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ಒಬ್ಬ ವ್ಯಕ್ತಿ ನಾನ್ ಮಾಡ್ತಿರುವಂತಹದ್ದು ಸರಿ ಅಂತ ಅನ್ಕೊಂಡಿರ್ತಾನೆ ಅಂತ ಅನ್ಕೊಳ್ಳಿ. ನೀವು ಹೋಗಿ ಆ ವ್ಯಕ್ತಿಗೆ ಇಲ್ಲ ನೀನ್ ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ತಿಳಿಸಿದ್ರೆ ಅಲ್ವಾ ವ್ಯಕ್ತಿಗೆ ಅರ್ಥ ಆಗುವಂತದ್ದು. ಯಾಕಂದ್ರೆ ಸಾಕಷ್ಟು ತಪ್ಪುಗಳು ಎದುರುಗಿರುವಂತಹ ವ್ಯಕ್ತಿಗೆ ಗೊತ್ತಾಗ್ತಿರಬಹುದು. ನಮ್ಮ ಅರಿವಿಗೆ ಬರ್ದೇ ಇರಬಹುದು. ಹೌದಾ? ಅದ್ ತಪ್ಪು ಅಂತ ನಮ್ಗೆ ಅನ್ನಿಸ್ತಾ ಇರ್ಬೋದು. ಆದ್ರೆ ನಮ್ಮ ಎದುರಲ್ಲಿ ನಮ್ಮನ್ನ ನೋಡ್ತಿರುವಂತಹ ವ್ಯಕ್ತಿಗೆ ಅರ್ಥ ಆಗ್ತಿರ್ಬೋದು. ಹೌದಲ್ವಾ? ಈ ತರ ಸನ್ನಿವೇಶಗಳೆಲ್ಲ ಇರ್ಬೇಕಾದ್ರೆ ನಮ್ಮ ಬಾಧ್ಯತೆ ಏನು? ಇದನ್ನ ಹೇಗೆ ಹೇಳುವಂತಹದ್ದು?
ಅಥವಾ ಇದನ್ನ ಮುಚ್ಚಿಟ್ಕೊಂಡ್ರೆ ಒಳ್ಳೇದಲ್ವಾ? ಆ ವ್ಯಕ್ತಿಗೂ ಸಮಾಧಾನವಾಗಿರ್ತಾನೆ, ನಾನು ಸಮಾಧಾನವಾಗಿರ್ತೀನಿ ಅಂತ ಅನ್ಕೊಳ್ಬಹುದು. ಸತ್ಯವೇದದ ಪ್ರಕಾರ ತಪ್ಪು, ಪಾಪ. ಹೌದಾ? ಒಂದ್ಸರಿ ನೋಡೋಣ ಸತ್ಯವೇದವನ್ನ. ಯಾಕೋಬನ ಪತ್ರಿಕೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಹೀಗಿರುವುದರಿಂದ 4:17. ಒಳ್ಳೆಯದನ್ನು ಮಾಡಬೇಕೆಂದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಹೌದಾ? ಏನ್ ಅರ್ಥ ಆಯ್ತು ನಮ್ಗಿದ್ರಿಂದ? ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವಂತವನು ಪಾಪಿ. ಯಾವುದೂ ಸಹ ಪಾಪ ದೇವರ ದೃಷ್ಟಿಯಲ್ಲಿ. ನಿಮ್ಗೊಂದ್ ಸತ್ಯ ಗೊತ್ತು ಅಂತ ಅನ್ಕೊಳ್ಳಿ. ಆ ಸತ್ಯವನ್ನ ಹೇಗ್ ಹೇಳೋದು, ಹೇಳಿದ್ರೆ ಅವ್ರ ಮನ್ಸಿಗೆ ಗಾಯ ಆಗ್ಬೋದೇನೋ, ಈ ತರ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ನಿಮಗ್ ಗೊತ್ತಿರುವಂತಹ ಸತ್ಯವನ್ನ ನೀವು ಅಣಗಿಸಿಕೊಂಡ್ರೆ ನೀವು ಪಾಪಿ. ಪಾಪ ಮಾಡ್ಲಿಕ್ಕೆ ಕೊಲೆನೇ ಮಾಡ್ಬೇಕಾಗಿಲ್ಲ. ಪಾಪ ಅಂತ ಹೇಳಿದ್ರೆ ಸುಳ್ಳೇ ಹೇಳ್ಬೇಕಾಗಿಲ್ಲ. ಯಾವುದೂ ಸಹ ಪಾಪ. ನಿಮ್ಗೆ ಒಳ್ಳೇದ್ ಗೊತ್ತು, ಆ ಒಳ್ಳೇದನ್ನ ನೀವ್ ಇನ್ನೊಬ್ಬರಿಗೆ ಹೇಳ್ತಿಲ್ಲ, ಅದು ಪಾಪ. ಅದೇನಕ್ಕೆ ಹೇಳ್ತಿಲ್ಲ ಅಂತ ನಾನಾಗ್ಲೇ ಹೇಳಿದ್ನಲ್ವಾ, ಸಾಕಷ್ಟು ಕಾರಣಗಳಿರ್ಬೋದು ಅದಕ್ಕೆ. ಅವ್ರು ಬೇಜಾರ್ ಮಾಡ್ಕೊಳ್ತಾರೆ ಅಂತಾನೋ, ಅಥವಾ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಂತಾನೋ, ಅಥವಾ ಇರುವಂತ ಶಾಂತಿ ಹಾಳಾಗುತ್ತೆ ಅಂತಾನೋ, ಅಥವಾ ಅವ್ರು ಭಯ ಪಡ್ತಾರೆ ಅಂತಾನೋ. ತಪ್ಪು, ಪಾಪ ಇದು. ಹೌದಾ? ಹಾಗಾದ್ರೆ ನಮ್ಮ ಬಾಧ್ಯತೆ ಏನು ಕ್ರೈಸ್ತರಾಗಿ? ನಾನಾಗ್ಲೇ ಹೇಳ್ದೆ, ನಿಮ್ಮ ಚಾಯ್ಸ್ ಅದು. ಏನು ಹೇಗ್ ಹೇಳ್ತೀರಾ ಅನ್ನುವಂಥದ್ದು ನಿಮ್ಮ ಚಾಯ್ಸ್. ನೀವು ಸಮಾಧಾನವಾಗಿ ಹೇಳ್ಬೋದು. ನೀವು ಕೂಗಾಡಿ ಕೆಚ್ಚಾಡಿ ಹೇಳ್ಬೇಕನ್ನುವಂತಹ ರೂಲ್ ಏನಿಲ್ಲ. ನೀವು ಸಾಕಷ್ಟು ಈಗ ಸಂಘದಲ್ಲಿ ಒಬ್ಬರನ್ನ ಸರಿ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ನಿಮ್ಗೆ ಗೊತ್ತಾಗಿದೆ, ಒಬ್ಬ ವ್ಯಕ್ತಿ ಸುಳ್ಳು ಹೇಳಿರುವಂತಹ ಗೊತ್ತಾಗಿದೆ. ಈಗ ಸುಳ್ಳಿನ ಬಗ್ಗೆ ನೆಕ್ಸ್ಟ್ ವೀಕ್ ಪ್ರಸಂಗ ಮಾಡ್ತಿದ್ದೀರಾ. ಆ ಪ್ರಸಂಗವನ್ನ ನೀವು ನೀನೇ ಮಾಡಿರುವಂತಹ ತಪ್ಪು, ನೀನೇ ಮಾಡಿರುವಂತಹ ಎಲ್ಲ ತಪ್ಪು ಅಂತ ಹೇಳಿ ನಿಲ್ಸಿ ಆ ವ್ಯಕ್ತಿ ಬುದ್ಧಿ ಹೇಳುವಂತ ಅವಶ್ಯಕತೆ ಇಲ್ಲ. ಒಬ್ಬರನ್ನ ಇಂಡಿವಿಜುವಲ್ ಆಗಿ ನಿಲ್ಸಿ ಬುದ್ಧಿ ಹೇಳುವಂತ ಅವಶ್ಯಕತೆ ಇಲ್ಲ. ಹೌದಾ? ಜೋರಾಗಿ ಕಿರ್ಚಾಡಿ, ಕೂಗಾಡಿ, ಬೇರೆ ಬೇರೆ ಪದಗಳನ್ನೆಲ್ಲ ಉಪಯೋಗ ಮಾಡಿ ಹೇಳುವಂತ ಅವಶ್ಯಕತೆ ಇಲ್ಲ. ವಾಕ್ಯವನ್ನ ತೋರಿಸಿ ಹೇಳ್ಬೋದಾ? ಹೇಳ್ಬೋದು. ನೀವ್ ಯಾವ ಟೋನ್ ಅಲ್ಲಿ ಹೇಳ್ಬೇಕು ಅನ್ನುವಂಥದ್ದು ನೀವ್ ಯೋಚನೆ ಮಾಡ್ಬೇಕು. ಹೌದಾ? ನೀವ್ ಯಾವ ಲೆವೆಲ್ ಅಲ್ಲಿ, ಯಾವ ಡೆಸಿಬಲ್ ಅಲ್ಲಿ ಹೇಳ್ಬೇಕು, ಯಾವ ಸೌಂಡ್ ಅಲ್ಲಿ ಹೇಳ್ಬೇಕು ಅಂತ ಅನ್ನುವಂಥದ್ದು ನೀವ್ ಯೋಚನೆ ಮಾಡ್ಬೇಕು. ಆದ್ರೆ ಹೇಳಲೇಬೇಕು ಪ್ರಿಯರೇ. ನಿಮಗ್ ಗೊತ್ತಿದ್ರೆ ಈ ವ್ಯಕ್ತಿ ಮಾಡ್ತಿರುವಂತಹ ತಪ್ಪು, ಈ ವ್ಯಕ್ತಿ ನಡೀತಿರುವಂತಹದ್ದು ಕೆಟ್ಟ ದಾರಿಯಲ್ಲಿ ಅಂತ ಹೇಳಿ ನಿಮಗ್ ಗೊತ್ತಿದ್ರೆ ಅದನ್ನ ನೀವ್ ಹೇಳಲೇಬೇಕು. ಅದು ಮಾತ್ರ ನಿಮ್ಮ ಬಾಧ್ಯತೆ. ಹೌದಲ್ವಾ? ಈಗ ಓದ್ಕೊಂಡಂತಹ ವಚನದ ಪ್ರಕಾರ ಒಳ್ಳೆಯದು ಗೊತ್ತಿತ್ತು ಅದನ್ನ ಹೇಳದೇ ಇದ್ರೆ ಅದು ಪಾಪ. ಹೌದಾ? ಕೋವಿಡ್ ಎಲ್ಲ ಬಂದಾಗ ನಮಗ್ ಗೊತ್ತು. ಕೋವಿಡ್ ಬಂದಾಗ ಏನೇನ್ ನಿಯಮಗಳು ಜಾರಿಯಾಗಿತ್ತು. ಮನೆಯಿಂದ ಹೊರಗಡೆ ಬರೋಂಗಿಲ್ಲ, ಲಾಕ್ ಡೌನ್. ಹೌದಾ ಇಲ್ವಾ? ಕ್ವಾರಂಟೈನ್ ನಿಯಮ ಪಾಲಿಸ್ಲೇಬೇಕು. ಇದನ್ನೆಲ್ಲ ನೋಡಿದ್ವಾ ನಾವು? ಹ. ಈಗ ಏನು ಮಾಡ್ಬೋದಿತ್ತು ಸರ್ಕಾರ ಅವಾಗ? ಎಲ್ಲವನ್ನ ಮುಚ್ಚಿಟ್ಟು, ಹ್ಮ್ ಎಲ್ಲವನ್ನ ಮುಚ್ಚಿಟ್ಟು, ಇಲ್ಲ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಜೀವನ ನಡೆಸ್ಬೋದು. ಪಾಪ ಕೋವಿಡ್ ಬಂದು ಲಾಕ್ ಡೌನ್ ಮಾಡಿದ್ರೆ ಅಥವಾ ಮನೆಯಿಂದ ಹೊರಗಡೆ ಬರಬಾರ್ದು ಅನ್ನುವಂತಹ ನಿಯಮವನ್ನು ಜಾರಿಗೊಳಿಸಿದ್ರೆ ಸಾಕಷ್ಟು ಜನರ ವ್ಯಾಪಾರ ಹಾಳಾಗುತ್ತೆ. ನಿಜನಾ? ಸಾಕಷ್ಟು ಜನರ ವ್ಯಾಪಾರ ಹಾಳಾಗುತ್ತೆ. ಅವ್ರು ಮಾಡ್ತಿರುವಂತಹ ಬಿಸ್ನೆಸ್‌ಗಳು ನಿಂತು ಹೋಗುತ್ತೆ, ಉದ್ಯೋಗಗಳು ನಿಂತು ಹೋಗುತ್ತೆ. ಈ ತರ ಎಲ್ಲ ಆಗುತ್ತಲ್ವಾ? ಅದಕ್ಕೋಸ್ಕರ ಜನರಿಗೆ ಸುಮ್ನೆ ಏನಕ್ಕೆ ತೊಂದ್ರೆ ಕೊಡುವಂತಹದ್ದು, ಅವ್ರಿಗೆ ಬೇಜಾರ್ ಮಾಡುವಂತಹದ್ದು ಏನಕ್ಕೋಸ್ಕರ? ನಿಮ್ಗೆ ಇಷ್ಟ ಬಂದಂತೆ ನೀವಿರಿ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಏನಾಗೋಗುತ್ತೆ? ಕೋವಿಡ್ ಕೇಸ್‌ಗಳು ಡಬಲ್, ಟ್ರಿಪಲ್, ಕ್ವಾಡ್ರಪಲ್ ಆಗಿ ಹೋಗ್ತಾ ಇರುತ್ತೆ. ಹೌದಾ? ನಿಜನಾ? ಡಬಲ್ ಡಬಲ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಹಂಗಾಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನಿಜ ಹೇಳ್ಬೇಕು ಜನರಿಗೆ. ಇದ್ದದ್ದನ್ನ ಇದ್ದ ಹಾಗೆ ಹೇಳ್ಬೇಕು ಜನರಿಗೆ. ಇಲ್ಲ ಕೋವಿಡ್ ಇದೆ, ನೀವ್ ಮನೆಯಿಂದ ಯಾರು ಆಚೆ ಬರೋ ಹಂಗಿಲ್ಲ, ನಿಮ್ಗ್ ಬೇಜಾರಾದ್ರೂ ಪರವಾಗಿಲ್ಲ, ನಿಮ್ಗ್ ವ್ಯಾಪಾರಗಳು ಅಡ್ಡಿ ಆಗತ್ತೆ ಅಂತಾನೋ, ಅಥವಾ ನಿಮ್ಮ ಮನಸ್ಸಿಗೆ ನಿಮ್ಮ ಮನೆಯಲ್ಲಿ ಒಂದು ರೀತಿಯಾಗಿರುವಂತಹ ವಿಚಿತ್ರವಾಗಿರುವಂತಹ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ ಅಂತಾನೋ ನಾವು ಫ್ರೀ ಬಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಮಾಡ್ಬೇಕಾ? ಮಾಡ್ಬೇಕು. ಇಲ್ಲ ದೊಡ್ಡ ದೊಡ್ಡ ಅನಾಹುತಗಳಾಗುತ್ತಲ್ವಾ? ಜೀವಗಳು ಹೋಗ್ಲಿಕ್ಕೆ ಶುರು ಆಗುತ್ತಲ್ವಾ? ಅದಕ್ಕಿಂತ ಇದು ಬೆಟರ್ ಅಲ್ವಾ? ಜೀವಗಳನ್ನು ಹೋಗ್ಲಿಕ್ಕೆ ಬಿಡುವುದಕ್ಕಿಂತ ಇದು ಬೆಟರ್ ಅಲ್ವಾ? ನಿಜ ಹೇಳಿ ಸ್ವಲ್ಪ ಭಯ ಪಡಿಸಿದ್ರೆ ಅಥವಾ ಆತಂಕ ಪಡಿಸೋದ್ರಿಂದ ಅಡ್ಡಿ ಏನು ಇಲ್ಲ ಅಲ್ವಾ? ಹ. ಒಂದು ಶಾಲೆಯಲ್ಲಿ ಶಿಕ್ಷಕರು ಬಂದು ಮಕ್ಕಳಿಗೆ ಆಗಾಗ ಹೇಳ್ತಿರುವಂತಹದನ್ನ ನೀವು ನೋಡಿರ್ತೀರಾ. ಏನಂತ? ಪರೀಕ್ಷೆ ಹತ್ರ ಬರ್ತಿದೆ, ಇನ್ 30 ದಿನ ಇದೆ ಪರೀಕ್ಷೆಗೆ ಅಂತ ಹೇಳಿರ್ತಾರೆ. ಮತ್ತೆ ಇನ್ನೊಂದ್ 5 ದಿನ ಆದ ನಂತರ ಬಂದು 25 ದಿನನೇ ಇದೆ ಪರೀಕ್ಷೆಗೆ, ಇನ್ನೊಂದ್ 5 ದಿನ ಆದ ನಂತರ 25 ದಿನ ಇದೆ ಪರೀಕ್ಷೆಗೆ. ಶಿಕ್ಷಕರು ಇದನ್ನ ಹೇಳ್ತಾನೆ ಇರ್ತಾರ ಮಕ್ಕಳ ಮುಂದೆ? ಹೌದು. ಏನಂತ ಹೇಳ್ತಿರ್ತಾರೆ ಪ್ರತಿ ಸಾರಿನು ಬಂದಾಗ?
ಪರೀಕ್ಷೆ ಹತ್ರ ಬರ್ತಿದೆ, ಓದಿದ್ರೆ ಪಾಸ್ ಆಗ್ತೀರಾ, ಓದದೇ ಇದ್ರೆ ಫೈಲ್ ಆಗ್ತೀರಾ. ಹೌದಾ? ಫೈಲ್ ಆದ್ರೆ ಕತ್ತೆ ಕಾಯ್ಲಿಕ್ಕೆ ಹೋಗ್ತೀರಿ. ಈ ತರ ಎಲ್ಲ ಹೇಳುವಂತಹದ್ನ ಕೇಳಿದೀವ ನಾವು ಶಾಲೆಗಳಲ್ಲಿ. ಯಾವ ಕೆಲ್ಸನೂ ನಿಮಗ್ ಸಿಕ್ಕೋದಿಲ್ಲ. ಹೌದಾ? ಯಾವ್ದೋ ಕಮ್ಮಿ ಇರುವಂತಹ ಕೆಲಸಕ್ಕೆ ನೀವು ಹೋಗ್ಬೇಕು. ಇವಾಗ್ಲಿಂದಲೇ ಓದಿ ದಯವಿಟ್ಟು ಅಂತ ಶಿಕ್ಷಕರು ಹೇಳ್ತಾನೆ ಇರ್ತಾರ ಮಕ್ಕಳಿಗೆ. ಹ, ಏನಕ್ಕೋಸ್ಕರ? ಏನಕ್ಕೋಸ್ಕರ? ಆಗ ಅದನ್ನ ಕೇಳ್ಬೇಕಾದ್ರೆ ಮಕ್ಕಳಿಗೆಲ್ಲ ಹೇಗಿರ್ಬೋದು? ಇನ್ನು 5 ದಿನದಲ್ಲಿ ಎಕ್ಸಾಮ್ ಇದೆ ಅಥವಾ 6 ದಿನದಲ್ಲಿ ಎಕ್ಸಾಮ್ ಇದೆ ಅನ್ನುವಂತಹ ಮಾತು ಕಿವಿಗ್ ಬಿದ್ದಾಗ ಮಕ್ಕಳಿಗೆ ಹೇಗಿರ್ಬೋದು? ಅಯ್ಯಯ್ಯೋ ಅಂತ ಹೇಳಿ ಭಯ ಆಗತ್ತೆ? ಆತಂಕ ಆಗತ್ತೆ? ಆಗತ್ತೆ. ನೀವು ಓದದೇ ಇದ್ರೆ ಫೈಲ್ ಆಗ್ತೀರಾ ಅಂತ ಹೇಳಿ ಶಿಕ್ಷಕರ ಆ ಮಾತನ್ನ ಕೇಳಿದಾಗ ಮಕ್ಕಳಿಗೆ ಹೇಗಾಗ್ಬೋದು? ಫೈಲ್ ಆಗ್ತೀನಾ ಅಂತ ಹೇಳಿ ಅಟ್ಲೀಸ್ಟ್ 100 ಜನರಲ್ಲಿ ಎಲ್ರಿಗೂ ಆಲೋಚನೆ ಬಂದಿಲ್ಲ ಅಂತ ಹೇಳಿದ್ರೆ ಒಂದ್ ಇಬ್ರಿಗ್ ಬರುತ್ತಾ? ಹ. ಅವ್ರಿಗೆ ಬಾಧೆ ಆಗುತ್ತೆ. ಮಕ್ಕಳಿಗೆ ನೀವು ಫೈಲ್ ಆಗ್ತೀರಾ, ಓದದೇ ಇದ್ರೆ ನೀವು ಫೈಲ್ ಆಗ್ತೀರಾ ಅಂತ ಹೇಳಿದ್ರೆ ಮಕ್ಕಳಿಗೆ ಬಾಧೆ ಆಗುತ್ತೆ. ಅವ್ರಿಗೆ ಯೋಚನೆ ಬರುತ್ತೆ ಅನ್ನುವಂತಹ ಉದ್ದೇಶದಿಂದ ಶಿಕ್ಷಕರು ಅದನ್ನ ಹೇಳುವಂತಹದ್ದನ್ನ ನಿಲ್ಸಿದ್ರು ಅಂತ. ಓದ್ತಾರ ನಾಳೆ? ಅವ್ರು ಓದ್ತಾರ? ಪರೀಕ್ಷೆಗೆ ಸಿದ್ಧರಾಗ್ತಾರ? ಕಷ್ಟ ಪಡ್ತಾರ? ಏನಿಲ್ಲ. ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳೋದ್ರಿಂದ ಆಗುವಂತಹ ಪ್ರಯೋಜನಗಳನ್ನ ಒಂದ್ಸಲ ನೋಡಿ. ಜನ ಹುಷಾರಾಗ್ತಾರೆ. ಜನ ಪಾಪ ಮಾಡುವಂತಹದನ್ನ ಬಿಡ್ತಾರೆ. ಅಟ್ಲೀಸ್ಟ್ ಅರಿತುಕೊಳ್ತಾರೆ ತಾವು ಮಾಡ್ತಿರುವಂತಹದ್ದು ಪಾಪ ಅಂತ ಹೇಳಿ. ಹೌದಾ? ಹ್ಮ್. ಯಾರೋ ಒಬ್ರು ಇದಾರೆ ಅಂತ ಅನ್ಕೊಳ್ಳಿ. ಅವ್ರ ಹತ್ರ ನಿಮಗೂ ಸಹ ಒಂದು ಪ್ರಶ್ನೆ ಇರುತ್ತೆ. ಇವ್ರ ಹತ್ರ ಹೆಂಗಪ್ಪ ಹೇಳುವಂತಹದ್ದು ಇವ್ರು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ಅನ್ನುವಂತಹ ಪ್ರಶ್ನೆ ನಿಮಗಿದ್ರೆ ಹ್ಮ್ ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ಒಂದ್ ವೇಳೆ ನೀವ್ ಹೇಳದೆ ಹೋದ್ರೆ ಅವ್ರು ತಮ್ಮ ತಪ್ಪನ್ನ ತಿಳ್ಕೊಳ್ಳದೆ ಇದ್ರೆ ಒಂದ್ ವೇಳೆ ಹೆಚ್ಚು ಕಮ್ಮಿ ಏನಾದ್ರು ಆದ್ರೆ ಒಂದ್ 2-3 ದಿನದಲ್ಲಿ ಆ ಹೆಚ್ಚು ಕಮ್ಮಿ ಆದ ನಂತರ ನಿಮ್ಗೆ ಅನ್ಸತ್ತಲ್ವಾ? ಆಗ್ಲೇ ನಾನು ಹೇಳಿದ್ರಿ ಹೆಚ್ಚು ಕಡಿಮೆ ಆಗ್ತಿರ್ಲಿಲ್ಲ ಅಲ್ವಾ? ಆಗ್ಲೇ ನಾನು ಈ ಮಾತನ್ನ ಹೇಳಿದ್ರೆ ಅಟ್ಲೀಸ್ಟ್ ಈ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮುಂಚೆನೆ ಆ ವ್ಯಕ್ತಿ ತನ್ನ ತಪ್ಪನ್ನ ತಾನು ತಿಳ್ಕೊಳ್ತಾ ಇದ್ನಲ್ವಾ? ಹೇಳದೆ ನಾನು ಎಷ್ಟು ದೊಡ್ಡ ಅನಾಹುತ ಮಾಡ್ದೆ. ಹೇಳದೆ ನಾನು ಎಷ್ಟು ದೊಡ್ಡ ಅನಾಹುತ ಮಾಡ್ದೆ. ನೀವ್ ಅವಾಗ ರಿಪೆಂಟ್ ಆಗೋದಕ್ಕಿಂತ, ನೀವ್ ಅವಾಗ ಪಶ್ಚಾತ್ತಾಪ ಪಡೋದಕ್ಕಿಂತ ಇವಾಗೆ ಹೇಳಿ ಮುಗಿಸ್ಕೊಳ್ಳುವಂತಹದ್ದು ಒಳ್ಳೇದಲ್ವಾ? ಈಗ್ಲೇ ಹೇಳುವಂತಹದ್ದು ಒಳ್ಳೇದಲ್ವಾ? ಹ್ಮ್. ಆ ವ್ಯಕ್ತಿ ನಿಮ್ ಮೇಲೆ ಕೋಪ ಮಾಡ್ಕೋಬಹುದು ನೀವ್ ಹೇಳ್ದಾಗ. ಆದ್ರೆ ನೀವ್ ಹೇಳಿರುವಂತಹದ್ದು ನಿಮ್ಮ ತಂದೆ, ನಿಮ್ಮ ದೇವರು ನೋಡಿದ್ದಾರೆ. ಹೌದಾ? ಹ್ಮ್. ನನ್ನ ಮಗ ಸಮಾಧಾನ ಹಾಳಾದ್ರೂ ಪರವಾಗಿಲ್ಲ. ಏನು ಅಂದ್ರೆ ಇವರಿಬ್ಬರ ಮಧ್ಯೆ ಇರುವಂತಹ ಬಾಂಧವ್ಯ ಹಾಳಾದ್ರೂ ಪರವಾಗಿಲ್ಲ. ಸತ್ಯ ತಿಳಿಸ್ಬೇಕು ಅಂತ ಹೇಳಿ ಹೇಳಿದ್ದಾನಲ್ವಾ? ನಾನ್ ಸತ್ಯವೇದದಲ್ಲಿ ಹೇಗೆ ಹೇಳಿದ್ದೀನೋ ಹಾಗೆ ಹೇಳಿದ್ದಾನಲ್ವಾ? ಇದು ಒಳ್ಳೆ ಕೆಲಸ ಅಂತ ದೇವರು ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ನಿಜ. ಅದೇ ನೀವ್ ಹೇಳದೆ ಮುಚ್ಚಿಟ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಅಲ್ಲಿ ನಿಮ್ಮ ಬಾಂಧವ್ಯ ಚೆನ್ನಾಗಿರ್ಬೋದು. ನೀವ್ ಎಲ್ಲವನ್ನ ಮುಚ್ಚಿಟ್ಕೊಂಡಿರ್ಬೋದು. ಆದ್ರೆ ಒಂದಲ್ಲ ಒಂದು ದಿನ ಅದು ದೊಡ್ಡ ದೊಡ್ಡ ಪರಿಣಾಮಗಳನ್ನು ಸೃಷ್ಟಿ ಮಾಡುತ್ತೆ. ಒಂದ್ಸರಿ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತುಗಳನ್ನ ಇನ್ನು ನೋಡೋಣ. ಯೆರೆಮೀಯನ ಗ್ರಂಥ ಬೇಡ, ಜ್ಞಾನೋಕ್ತಿಗಳ ಗ್ರಂಥಕ್ಕೆ ಹೋಗಿ ಅದಾದ ನಂತರ ಇಲ್ಲಿ ಬರೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನ. 27:6. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ ಶತ್ರುವಿನ ಹ್ಮ್ ಮುದ್ದುಗಳು ಹೇರಳವಾಗಿವೆ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ಮಿತ್ರನು ಮಾಡುವ ಗಾಯಗಳು ಅಂತ ಹೇಳಿದ್ರೆ ಬರೆ ಹಾಕುವಂತಹದ್ರ ಬಗ್ಗೆ ಮಾತಾಡ್ತೀನಿ. ಮನಸ್ಸಿಗಾಗುವಂತಹ ಗಾಯಗಳು. ನೀವ್ ಇನ್ನೊಬ್ರಿಗೆ ಹೇಳಿದ್ರ ಬೇಡ. ನೀವು ನೀವು ಸಭಾಪಾಲಕರಾಗಿದ್ದೀರಾ ಅಂತ ಅನ್ಕೊಳ್ಳಿ ಸಭೆಯಲ್ಲಿ. ಓಕೆ. ಈಗ ತುಂಬಾ ಜನ ಸಭೆಯಲ್ಲಿ ಮಿಸ್ ಮಾಡ್ತಿದ್ದಾರೆ ಬರುವಂತಹದ್ದು. ಸಂಡೇ ಬರುವಂತಹದ್ದು ಮಿಸ್ ಮಾಡ್ತಿದ್ದಾರೆ. ಈಗ ನೀವು ಅವ್ರನ್ನ ನೋಡ್ತಿದ್ದೀರಾ. ಅವ್ರು ಸಂಡೇ ಬಂದಿಲ್ಲ ಅಂತ ಹೇಳಿದ್ರು ಮಂತ್ಲಿ ಒಂದ್ಸರಿ ಮಾತ್ರ ದಶಮಾಂಶ ಅಂತ ಹೇಳಿ ಕರೆಕ್ಟ್ ಆಗಿ ಕಳಿಸ್ಬಿಡ್ತಿದ್ದಾರೆ ಅಥವಾ ಬಂದ್ ಹಾಕ್ಬಿಡ್ತಿದ್ದಾರೆ ತಿಂಗಳಿಗೆ ಒಂದ್ಸರಿ. ನೀವ್ ಅವ್ರನ್ನ ನೋಡ್ಬೇಕಾದ್ರೆ 2 ಥಾಟ್ ಬರ್ತಿರುತ್ತಲ್ವಾ ಮೈಂಡ್ಗೆ. ಏನೇನು? ಮೊಟ್ಟ ಮೊದಲನೇದು, ಇವ್ರು ಸಭೆಗೆ ಬಂದಿಲ್ಲ ಅಂತ ಹೇಳಿದ್ರೆ ದಶಮಾಂಶ ಮಾತ್ರ ಕರೆಕ್ಟ್ ಆಗಿ ಹಾಕ್ತಿದ್ದಾರೆ. ನಾನ್ ಏನಕ್ಕೆ ಸಭೆಗೆ ಬರ್ತಿಲ್ಲ ಅಂತ ಹೇಳಿ ಇವ್ರು ಜೋರ್ ಮಾಡ್ಲಿಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ದಶಮಾಂಶನು ಕಟ್ ಮಾಡ್ಬಿಟ್ರೆ, ಅಥವಾ ಈಗಾಗ್ಲೇ ದಶಮಾಂಶ ಹಾಕಿದಾರಲ್ವಾ ಇವ್ರಿಗೆ ಬೇಜಾರಾದ್ರೆ, ನಾನ್ ದಶಮಾಂಶ ಹಾಕಿದ್ರು ನಮ್ಮ ಪಾಸ್ಟರ್ ಏನಕ್ಕೆ ಸಭೆಗೆ ಬಂದಿಲ್ಲ ಅಂತ ಹೇಳಿ ಪ್ರಸಂಗ ಮಾಡಿದ್ರು ಡೈರೆಕ್ಟ್ ಆಗಿ ಅಂತ ಹೇಳಿ ಬೇಜಾರಾಗಬಹುದು ಅನ್ನುವಂತಹದ್ದು ಮೊಟ್ಟ ಮೊದಲನೇ ಆಲೋಚನೆ. 2ನೇ ಆಲೋಚನೆ ಏನು? ಇವ್ರಿಗೆ ನಾನ್ ಸತ್ಯ ಹೇಳದೆ ಹೋದ್ರೆ ಸಭೆಗೆ ಏನಕ್ಕೋಸ್ಕರ ಬರ್ತಿಲ್ಲ, ನೀವು ಮಾಡ್ತಿರುವಂತಹ ತಪ್ಪು ಕಂಟಿನ್ಯೂಸ್ ಆಗಿ ಮೊದಲನೇ ಶತಮಾನದಲ್ಲಿ ಹೇಗೆ ಎಡಬಿಡದೆ ಪಾಲ್ಗೊಳ್ತಿದ್ರು ಸಂಘ ಸಹವಾಸದಲ್ಲಿ, ಹಾಗೆ ನೀವು ಪಾಲ್ಗೊಳ್ಬೇಕು ಅಂತ ನಾನು ಹೇಳದೆ ಹೋದ್ರೆ ವಿಶ್ವಾಸಿಗಳಿಗೆ ಅದು ನನ್ ತಪ್ಪಾಗತ್ತೆ.
ಅವರು ದೇವರ ಸಹವಾಸದಿಂದ ಬರ್ತಾ 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 ದೂರ ಆಗ್ತಾ ಹೋಗ್ತಾರೆ. ಅವ್ರು ಮಾಡ್ತಿರುವಂತಹ ತಪ್ಪು. ಇದನ್ನ ನಾನು ಹೇಳ್ಬೇಕು. ಇದು ಇನ್ನೊಂದು ಆಲೋಚನೆ. ಒಂದ್ ಆಲೋಚನೆ ಏನು, ಇವ್ರು ದಶಮಾಂಶ ಹಾಕ್ತಿದ್ದಾರೆ ಸಭೆಗೆ ವಾರವಾರನು ಬರದೇ ಹೋದ್ರೆ ಅದಕ್ಕೋಸ್ಕರ ಮುಚ್ಚಿಟ್ಕೊಂಡ್ಬಿಡೋಣ. ನಾನು ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ಬೋದೇನೋ. ಎರಡನೇ ಆಲೋಚನೆ ಏನು, ಇವ್ರು ಮಾಡ್ತಿರುವಂತಹ ತಪ್ಪು. ಇವ್ರು ದಶಮಾಂಶ ಹಾಕುದ್ರು ಇವ್ರು ಮಾಡ್ತಿರುವಂತಹದ್ದು ತಪ್ಪು ತಪ್ಪೇ ಅಲ್ವಾ? ಹ. ಇದನ್ನ ಹೇಳ್ಬೇಕು. ಇದು ಎರಡನೇ ಆಲೋಚನೆ. ಇದ್ರಲ್ಲಿ ನಾವ್ ಯಾವ್ದನ್ನ ಗೆಲ್ಲಿಸ್ತೀವಿ? ಹ್ಮ್ ಇದರಲ್ಲಿ ನಾವ್ ಯಾವ್ದನ್ನ ಗೆಲ್ಲಿಸ್ತೀವಿ? ಒಂದು ವೇಳೆ ಮುಚ್ಚಿಟ್ಕೊಂಡ್ರೆ ಅವ್ರಿಗೆ ನಾವು ನಿಜವಾಗ್ಲೂ ಮಿತ್ರರಲ್ಲ. ಅವ್ರು ಮಾಡ್ತಿರುವಂತಹ ತಪ್ಪು ಯಾವುದು? ಭಾನುವಾರ ಸಭೆಗೆ ಬರ್ತಿಲ್ಲ. ಓಕೆ, ಇವ್ರು ಮಾಡ್ತಿರುವಂತಹ ತಪ್ಪಿದು. ಈಗ ಇದನ್ನ ಮುಚ್ಚಿಟ್ಕೊಂಡ್ರೆ ಅಲ್ಲಿರುವಂತಹ ಜನರಿಗೆ ನಾವು ಮಿತ್ರರಾಗೋದಿಲ್ಲ, ಶತ್ರುಗಳಾಗೋಗ್ತೀವಿ. ಯಾಕಂದ್ರೆ ಗೊತ್ತಿದ್ದು ತಳ್ತಿದೀವಲ್ವಾ ಹಳ್ಳಕ್ಕೆ. ಗೊತ್ತಿದ್ದು ಅವ್ರು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ಗೊತ್ತಿದ್ದು ಹಳ್ಳಕ್ಕೆ ತಳ್ತಿದೀವಲ್ವಾ. ನಾವು ಮಾಡ್ತಿರುವಂತಹ ತಪ್ಪು ಹಾಕಿದ್ರೆ, ನಾವು ಪಾಪಿಗಳು ಹಾಕಿದ್ರೆ, ಮುಚ್ಚಿಟ್ಕೊಂಡ್ರೆ ತಪ್ಪ? ಹೌದು. ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ. ಏನಂತ ಹೇಳ್ಬೇಕು? ಸಂಘ ಸಹವಾಸದಲ್ಲಿ ಪಾಲ್ಗೊಳ್ಬೇಕು. ಸಂಘ ಸಹವಾಸದಲ್ಲಿ ಪಾಲ್ಗೊಳ್ಳುವಂತಹದ್ದು ಪ್ರಮುಖವಾಗಿರುವಂತಹದ್ದು. ಯೇಸು ಕ್ರಿಸ್ತರು ಹೇಳಿರುವಂತಹದ್ದು, ಮೊದಲನೇ ಶತಮಾನದಲ್ಲಿ ಸಭೆ ಮಾಡ್ತಿದ್ದಂತಹದ್ದು ಅಂತ ನೀವ್ ಹೇಳಿದ್ರಿ ಅಂತ ಅನ್ಕೊಳ್ಳಿ. ಅವ್ರ ಮನಸ್ಸಿಗೆ ಹರ್ಟ್ ಆಗ್ಬೋದು, ಅವ್ರ ಮನಸ್ಸಿಗೆ ಗಾಯ ಆಗ್ಬೋದು. ಏನಂತ? ನಾವು ದಶಮಾಂಶ ಕೊಡ್ತಿದ್ರು, ಪಾಸ್ಟರ್ ಇಷ್ಟೊಂದು ಡೈರೆಕ್ಟ್ ಆಗಿ ಹೇಳ್ತಿದಾರಲ್ವಾ, ನಾವು ಬರದೇ ಇರುವಂತಹ ತಪ್ಪು ಅಂತ ಹೇಳಿ. ಅವ್ರ ಮನಸ್ಸಿಗೆ ಗಾಯ ಆಗ್ಬೋದು. ನಾನು ಈಗಾಗ್ಲೇ ಹೇಳಿದ್ದೀನಿ, ಡೈರೆಕ್ಟ್ ಆಗಿ ಅಂದ್ರೆ ಒಬ್ಬರನ್ನ ಎಬ್ಬಿಸ್ಬಿಟ್ಟು ಹೇಳುವಂತಹದ್ದಲ್ಲ. ನೀವು ಪ್ರಸಂಗವನ್ನ ಹೇಳ್ಬೇಕಾದ್ರೆ ಹಾಗೆ ಸಭೆಗೆ ಸಂಡೆ ಬರ್ಬೇಕು, ಭಾನುವಾರ ಪಾಲ್ಗೊಳ್ಬೇಕು, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಾರಿ ಆದ್ರೂ ಬರ್ಬೇಕು. ಇದನ್ನು ನೀವ್ ಹೇಳಿದ್ರಿ ಅಂತ ಅನ್ಕೊಳ್ಳಿ. ಇವಾಗ ಅಲ್ಲಿರುವಂತ ಒಂದಷ್ಟು ಜನಕ್ಕೆ ಹರ್ಟ್ ಆಗಿರುತ್ತೆ, ಬರದೇ ಇರುವಂತವ್ರಿಗೆಲ್ಲ ಹರ್ಟ್ ಆಗಿರುತ್ತೆ. ಏನಂತ? ನನ್ ಬಗ್ಗೆನೆ ಮಾಡಿದ್ದು. ಇಬ್ರು ಬಂದಿಲ್ಲ ಸಭೆಗೆ ಅಂತ ಹೇಳಿದ್ರೆ ನನ್ ಬಗ್ಗೆನೆ ಮಾಡಿದ್ದು ಅಂತ ಇವ್ರು ಅನ್ಕೊಂಡಿರ್ತಾರೆ, ಅವ್ರು ಅನ್ಕೊಂಡಿರ್ತಾರೆ. ಇಬ್ರಿಗೂ ಹರ್ಟ್ ಆಗಿರುತ್ತೆ. ನಿಜಾನ? ನಾವ್ ಹೆಸರು ಹೇಳಿಲ್ಲ ನಿಜ, ಆದ್ರೆ ಇಬ್ರಿಗೂ ಹರ್ಟ್ ಆಗಿರತ್ತ. ಇಬ್ಬರಿಗೂ ಚಿಕ್ಕದಾಗಿ ಮನಸ್ಸಲ್ಲಿ ಗಾಯ ಆಗಿರತ್ತ. ಆದ್ರೆ ಈ ಗಾಯವನ್ನ ನೀವು ಮಾಡಿದ ನಂತರವೂ ಸಹ ನೀವೇ ನಿಜವಾದ ಸ್ನೇಹಿತರು ಅವರಿಗೆ. ಸತ್ಯವೇದದಲ್ಲಿ ಇವಾಗ ತನ ನೀವೇನಂತ ಓದ್ಕೊಂಡ್ರಿ? ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. 6ನೇ ವಚನ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ಇವತ್ ನೀವ್ ಗಾಯ ಮಾಡಿದ್ದೀರಾ, ಏನಂತ? ಸಭೆಗೆ ಬರ್ಬೇಕು, ಖಚಿತವಾಗಿ ಬರ್ಬೇಕು. ತುಂಬಾ ಅನಿವಾರ್ಯ ಕಾರಣಗಳು ಇರುವ ಆ ಕಾರಣಗಳಿಗೆ ಹೊರತುಪಡಿಸಿ ಚಿಕ್ಕ ಕಾರಣಗಳಿಗೆ ಅದಕ್ಕೆಲ್ಲ ಸಭೆಗೆ ದಯವಿಟ್ಟು ರಜಾ ಹಾಕ್ಬೇಡಿ, ಬನ್ನಿ ಅಂತ ಹೇಳಿ ನೀವ್ ಹೇಳಿರ್ಬೇಕಾದ್ರೆ ಒಂದಷ್ಟನ್ನ ಗಾಯ ಆಗಿರ್ಬೋದು ಚಿಕ್ಕದಾಗಿ. ಆದ್ರೆ ನೀವ್ ಮಾಡಿರುವಂತಹ ಗಾಯ ನಾಳೆ ಅವರನ್ನ ವಿಶ್ವಾಸದಲ್ಲಿ ನಿಲ್ಲಿಸುವಂತಹದ್ದು. ನಾಳೆ ಮತ್ತೆ ಪ್ರತಿ ವಾರನೂ ಸಹ ಅವರನ್ನ ಸಭೆಗೆ ಕರ್ಕೊಂಡ್ ಬರುವಂತಹದ್ದು ಮಿಸ್ ಆಗದಂತೆ. ಹೌದಾ? ಒಳ್ಳೇದಲ್ವಾ? ಹಿಂಗಾದ್ರೆ ಒಳ್ಳೇದಲ್ವಾ? ಅವ್ರು ನಿಮ್ಮ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ, ಆದ್ರೆ ಅವ್ರು ಸಭೆಗೆ ಬಂದ್ರೆ ಸಾಕಲ್ವಾ? ಅಷ್ಟಾದ್ರೆ ಸಾಕಲ್ವಾ? ಹ. ಅದಕ್ಕೆ ಹೇಳಿರುವಂತಹದ್ದು, ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ನೀವು ನಿಜವಾಗ್ಲೂ ಮಿತ್ರರ ಇನ್ನೊಬ್ಬರಿಗೆ. ಯಾಕಂದ್ರೆ ಏನ್ ಹೇಳ್ಬೇಕು ಅವರಿಗೆ? ಒಳ್ಳೇದು ಹೇಳ್ಬೇಕು, ಸತ್ಯವನ್ನ ಹೇಳ್ಬೇಕು, ಮುಚ್ಚಿಡಬಾರ್ದು. ಕೆಳಗಡೆ ಇನ್ನೊಂದು ಮಾತನ್ನು ಬರ್ಸಿದಾರಲ್ವಾ, ಒಂದ್ ವೇಳೆ ನೀವು ಮುಚ್ಚಿಟ್ಕೊಂಡ್ರೆ ಯಾರಂತೆ ನಾವು? ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ನಾವು ಮಾಡುವುದಕ್ಕೆಲ್ಲದಕ್ಕೂ ಸರಿ 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 ಅಂತ ಇರ್ತಾರಲ್ವಾ, ನೀನ್ ಮಾಡಿದ್ದೆ ಸರಿ. ನಾರ್ಮಲ್ ಆಗಿ ಈ ಗುಣ ಯಾರ ಹತ್ರ ಇರುತ್ತೆ ಗೊತ್ತಾ? ಶತ್ರುಗಳ ಮುದ್ದುಗಳು ಹೇರಳವಾಗಿವೆ, ಈ ಗುಣ ಯಾರ ಹತ್ರ ಇರುತ್ತೆ ಗೊತ್ತಾ? ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಫ್ರೆಂಡ್ಸ್ ಅನ್ನ ಮಾಡ್ಕೊಂಡಿರ್ತೀವಲ್ವಾ, ಇವ್ರ ಹತ್ರ ಜಾಸ್ತಿ. ಹೌದಲ್ವಾ? ನೀವೇನ್ ಮಾಡಿದ್ರು ಸರಿ ಅನ್ನುವಂತಹದ್ದು ಅವರೇ ಅಲ್ವಾ? ನೀವ್ ಏನ್ ಮಾಡಿದ್ರು ಸಹ ಸರಿ ಅನ್ನುವಂತಹದ್ದು ಅವರೇ ಅಲ್ವಾ? ಈ ತರ ಕ್ಲಾಸ್ ಬಂಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಕಾಲೇಜಲ್ಲಿ ನೀವ್ ಹೇಳಿದ್ರಿ ಅಂತ ಅನ್ಕೊಳ್ಳಿ ನಿಮ್ ಫ್ರೆಂಡ್ಗೆ. ಏನಂತಾರೆ? ಹೌದಾ, ನಾನು ಬರ್ತೀನಿ ಬಾ ಜೊತೆಲಿ ಅಂತ. ಹೌದಾ ಇಲ್ವಾ? ಈ ತರ ನಾನು ಸ್ಮೋಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಹೇಳ್ಕೊಡ್ತೀನಿ ನಿನ್ಗೆ ಹೇಗೆ ಸ್ಮೋಕ್ ಮಾಡುವಂತಹದ್ದು ಅಂತ ಫ್ರೆಂಡ್. ಇವ್ರು ನಿಜವಾಗ್ಲೂ ಫ್ರೆಂಡ್ಸಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಶತ್ರುಗಳು ಇವ್ರು. ಶತ್ರುಗಳು, ಎನಿಮೀಸ್ ಅಂತ ಹೇಳಿದ್ರೆ ಇವ್ರೆ. ಯಾಕೆ? ನೀವೇನ್ ಮಾಡಿದ್ರು ಸಹ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಿದಾರಲ್ವಾ? ನೀವೇನ್ ಮಾಡಿದ್ರು ಸಹ ಎಲ್ಲದಕ್ಕೂ ಜೈ ಅಂತಿದಾರಲ್ವಾ? ಇವರೇ ಅಲ್ವಾ ಶತ್ರುಗಳು? ಇವ್ರು ಯಾರು ಬೇರೆ ಯಾರು ಅಲ್ಲ, ಇವರೇ ಇಸ್ಕರಿಯೋತ ಯೂದ. ಯಾಕಂದ್ರೆ ಶತ್ರುಗಳ ಮುದ್ದುಗಳು ಹೇರಳವಾಗಿರುತ್ತೆ. ಮುತ್ತು ಕೊಟ್ಟು ಹಿಡ್ಕೊಟ್ಟಿದ್ ಯೂದನೇ ಅಲ್ವಾ? ಹೌದಾ? ನಿಮಗೆ ಹರ್ಟ್ ಮಾಡೋದಿಲ್ಲ ಇವರು, ನಿಮಗ್ ಗಾಯ ಮಾಡೋದಿಲ್ಲ ಇವರು. ಅವ್ರು ಹೇಳುವಂತಹ ಮಾತೆಲ್ಲ ನಿಮ್ಗೆ ಮುತ್ತು ಕೊಟ್ಟಂಗೆ ಇರುತ್ತೆ, ಮುತ್ತುಗಳಂತೆ, ಸಿಹಿಯಾದ ತುತ್ತುಗಳಂತೆ ಇರುತ್ತೆ. ಆದ್ರೆ ನಿಜವಾದ ಶತ್ರುಗಳು ಅಂದ್ರೆ ಇವರೇ. ಇವರಿಂದ ಯಾವುದೇ ರೀತಿಯಾಗಿರುವಂತಹ ಒಳಿತು ನಡೆಯುವುದಿಲ್ಲ. ಈಗಾಗ್ಲೇ ಸಾಕಷ್ಟು ಸರಿ ಹೇಳಿದೀವಲ್ವಾ ಇದನ್ನ. ಈ ತರ ಆಗಿರುವಂತಹ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ನಿಮಗೆ, ಸತ್ಯವನ್ನ ಮುಚ್ಚಿಡುವಂತಹ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ, ನೀವ್ ಮಾಡ್ತಿರುವಂತಹ ತಪ್ಪು ಅಂತ ಗೊತ್ತಿದ್ರೂ ಸಹ ಅದನ್ನ ಸರಿ ಅಂತೆ ಅನ್ನುವಂತಹ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ, ಅವರನ್ನು ದಯವಿಟ್ಟು ಆದಷ್ಟು ಬೇಗ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡಿ.
ಯಾಕೆ? ನಿಮ್ ಭವಿಷ್ಯವನ್ನ ಹಾಳು ಮಾಡುವಂತಹದ್ದು ಇವರೇ ಅಲ್ವಾ? ಹ್ಮ್? ನಿಮ್ಮ ಬೆಳವಣಿಗೆಯನ್ನು ಹಾಳು ಮಾಡುವಂತಹದ್ದು ಇವರೇ ಅಲ್ವಾ? ಅದಕ್ಕೋಸ್ಕರ. ಓಕೆ? ಇನ್ನೊಂದು ವಚನವನ್ನ ನೋಡೋಣ. ಜ್ಞಾನೋಕ್ತಿಗಳು ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 20ನೇ ಅಧ್ಯಾಯ 30ನೇ ವಚನ. 20-30. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು, ಏಟುಗಳು ಅಂತರಂಗಕ್ಕೂ ತಲುಪುವವು. ಹೌದಾ? ಏನಂತ ಓದ್ಕೊಂಡ್ವಿ? ನನ್ ಹೇಗಪ್ಪ ಗಾಯ ಮಾಡುವಂತಹದ್ದು ಅವ್ರ ಮನಸ್ಸಿಗೆ? ನಾನು ಹೇಳಿದ್ರೆ ಆ ವ್ಯಕ್ತಿಯ ಮನಸ್ಸಿಗೆ ಗಾಯ ಆಗುತ್ತೆ. ಅದನ್ನ ಹೇಗ್ ಗಾಯ ಮಾಡ್ಲಿ ನಾನು ಅಂತ ಅನ್ನುವಂತಹ ಪ್ರಶ್ನೆ ನಿಮ್ ಮನಸ್ಸಲ್ಲಿದ್ರೆ ಏನ್ ಹೇಳಿದಾರೆ ಗೊತ್ತಾ ದೇವ್ರು? ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. ಇದು ಬರೀ ಸಂಘದಲ್ಲಿ ಮಾತ್ರ ಅಪ್ಲೈ ಆಗೋದಿಲ್ಲ ಪ್ರಿಯರೇ. ನಾನು ಹೇಳ್ತಿದ್ದೀನಲ್ವಾ, ಈ ಮಾತುಗಳು ಈಗ ನಾವು ಸತ್ಯವೇದಿಂದ ಆಲೋಚನೆ ಮಾಡಿ ನೋಡ್ತಿದೀವಲ್ವಾ, ಈ ಮಾತುಗಳು ಬರೀ ಸಂಘದಲ್ಲಿ ಸಭಾಪಾಲಕರಿಗೆ ಸಂಘಕ್ಕಿರುವಂತಹ ಸಂಬಂಧಕ್ಕೆ ಮಾತ್ರ ಅಪ್ಲೈ ಆಗೋದಿಲ್ಲ. ಇನ್ನೂ ಯಾವ್ಯಾವ ಸಂಬಂಧಗಳಿಗೆ ಅಪ್ಲೈ ಆಗತ್ತೆ? ಮನೆಯಲ್ಲಿ ತಂದೆ ತಾಯಂದಿರು ಮಕ್ಕಳು ಇವರ ಸಂಬಂಧಕ್ಕೂ ಅಪ್ಲೈ ಆಗತ್ತಾ ಇಲ್ವಾ? ಹೌದಾ? ಹ್ಮ್. ಅಪ್ಲೈ ಆಗತ್ತೆ. ಯಾಕೆ? ತಂದೆ ತಾಯಂದಿರಿಗೆ ಆಗಾಗ ಅನ್ಸಿರುತ್ತೆ, ಮಕ್ಕಳು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿರುತ್ತೆ. ಇವಾಗ ಏನ್ ಅನ್ಸಿರುತ್ತೆ, ಅಯ್ಯೋ ನಾನು ಇದನ್ನ ತಪ್ಪು ಅಂತ ನನ್ ಮಗನಿಗೆ ಹೇಳಿದ್ರೆ, ಇದನ್ನ ನೀನ್ ಮಾಡ್ಬಾರ್ದು ಕಣೋ ಕಂದ ಅಂತ ಹೇಳಿದ್ರೆ ಅವ್ನಿಗೆ ಮನ್ಸಿಗೆ ಬೇಜಾರಾಗ್ಬೋದೇನೋ, ಅವ್ನಿಗೆ ಹರ್ಟ್ ಆಗ್ಬೋದೇನೋ. ಎಷ್ಟು ಜನ ಈ ತರ ಇದಾರೆ ಗೊತ್ತಾ? ಎಷ್ಟ್ ಜನ ಮಕ್ಕಳನ್ನ ಈ ತರ ಬಿಟ್ಟು ಸಲಿಗೆ ಕೊಟ್ಟು ಅವ್ರು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ಗೊತ್ತಿದ್ರೂ ಸಹ ಕೇಳದೆ ಮಾಡದೆ ಅವ್ರನ್ನ ಹಾಳು ಮಾಡ್ತಿದ್ದಾರೆ ಗೊತ್ತಾ? ಹ್ಮ್. ಕೇಳ್ಬೇಕಾ? ಹ? ನಿಮ್ ಮಕ್ಕಳ ಮನಸ್ಸಿಗೆ ಹರ್ಟ್ ಆಗತ್ತೆ ಅಂತ ಸುಮ್ನಿರ್ಬೇಕಾ? ಹ್ಮ್. ನಿಮ್ ಮಕ್ಕಳ ಮನಸ್ಸಿಗೆ ಗಾಯ ಆದ್ರೆ ಅದು ಒಳಿತನ ಮಾಡುತ್ತೆ ಅವರಿಗೆ. ನೀವು ಮುಚ್ಚಿಟ್ಕೊಂಡ್ರೆ ಆ ಮಕ್ಕಳು ಮಾಡುವಂತಹ ತಪ್ಪನ್ನ ಅದು ಯಾವತ್ತಿಗೂ ಸಹ ಒಳಿತು ಮಾಡೋದಿಲ್ಲ. ದೊಡ್ಡವರಾದ ನಂತರ ಅವರು ದೊಡ್ಡ ದೊಡ್ಡ ಕ್ರಿಮಿನಲ್ಗಳು, ದೊಡ್ಡ ದೊಡ್ಡ ಪಾಪಿಷ್ಠರು, ಪಾಪಿಗಳಾಗೋಗ್ತಾರೆ ದೇವರ ದೃಷ್ಟಿಯಲ್ಲಿ. ಹೌದಾ? ಹೇಳ್ಬೇಕಾ? ನಿಮ್ ಮಕ್ಕಳು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ. ಕ್ಷಣದಲ್ಲಿ ನೀವು ಅವ್ರಿಗೆ ಶಿಕ್ಷೆ ಕೊಟ್ಟಾಗ ಅವ್ರು ಹೋಗ್ ಮಮ್ಮಿ ನನ್ ಜೊತೆ ಮಾತಾಡೋದಿಲ್ಲ ಅಂತ ಕುತ್ಕೊಂಡ್ರು ಪರವಾಗಿಲ್ಲ 5-6 ದಿನ, ತೊಂದ್ರೆ ಇಲ್ಲ. ಆದ್ರೆ ಅವ್ರು ಮಾಡ್ತಿರ್ಬೋದು ತಪ್ಪು ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು. ಅವ್ರನ್ನ ಅದಕ್ಕೋಸ್ಕರ ಶಿಕ್ಷಿಸ್ಬೇಕು. ಯಾಕಂದ್ರೆ ಮಕ್ಕಳಲ್ವಾ, ಶಿಕ್ಷಿಸುವಂತ ಅಧಿಕಾರ ನಿಮಗಿರುತ್ತೆ. ನಿಮಗ್ ಗೊತ್ತಿರುವಂತಹ ಸಹೋದರ ಅಂತ ಹೇಳಿದ್ರೆ ಅವ್ರನ್ನ ಶಿಕ್ಷಿಸುವಂತ ಅಧಿಕಾರ ನಿಮ್ಗೆ ಇರದೇ ಇರ್ಬೋದು. ನಿಮಗ್ ಹೇಳುವಂತ ಹಕ್ಕಿದೆ. ನಿಮ್ಮ ಮಕ್ಕಳಾದ್ರೆ ನಿಮಗ್ ಶಿಕ್ಷಿಸುವಂತ ಅಧಿಕಾರ ಇದೆ. ನಿಜನಾ? ಹ್ಮ್. ಶಿಕ್ಷಿಸ್ಬೇಕಾ? ಅವ್ನಿಗೆ ನೋವಾಗ್ಬೋದೇನೋ, ಅವ್ನಿಗೆ ಬಾಧೆ ಆಗ್ಬೋದೇನೋ ಅಂತ ಹೇಳಿ ಬಿಟ್ರೆ ಏನಾಗುತ್ತೆ? ಹ್ಮ್. ನೀವು ಗಾಯವನ್ನ ಮಾಡಿದ್ರೆ ಅದು ಮನಸ್ಸಿಗೆ ಗಾಯ ಆಗಿರ್ಬೋದು, ಶರೀರಕ್ಕೆ ಗಾಯ ಆಗಿರ್ಬೋದು. ಮಕ್ಕಳ ವಿಚಾರದಲ್ಲಿ ಆ ಗಾಯವನ್ನ ಮಾಡಿದ್ರೆ ಆ ಗಾಯ ಏನ್ ಮಾಡತ್ತಂತೆ? ಪಾಪವನ್ನ ತೆಗೆದು ಹಾಕತ್ತಾ? ಆ, ಗಾಯಕ್ಕೆ ಕೆಪಾಸಿಟಿ ಇದೆಯಂತೆ ಪ್ರಿಯರೇ. ಇನ್ನೊಂದ್ಸರಿ ಓದೋಣ 30ನೇ ವಚನವನ್ನ. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು, ಏಟುಗಳು ಅಂತರಂಗಕ್ಕೂ ತಗಲುವವು. ತೊಳೆಯುತ್ತಂತೆ, ಕೆಟ್ಟದ್ದನ್ನ ತೊಳೆಯುತ್ತಂತೆ ಗಾಯ ಅನ್ನುವಂತಹದ್ದು. ಯಾವತ್ತಾದ್ರೂ ಅನ್ಸಿದ್ಯಾ ನಮ್ಗೆ ಕೆಟ್ಟದ್ದನ್ನ ಗಾಯ ತೊಳೆಯುತ್ತೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಹ್ಮ್. ಇಂಪಾರ್ಟೆಂಟ್ ಆಗಿರುವಂತಹದ್ದು ಬಹಳ. ಕ್ರೈಸ್ತರ ಜೀವನದಲ್ಲಿ ದೇವರು ನಮ್ಮನ್ನ ಪಾಪಿಷ್ಠರು ನೀತಿವಂತರು ಅಂತ ಹೇಳಿ ನಿರ್ಣಯ ಮಾಡುವಂತಹ ಒನ್ ಆಫ್ ಫ್ಯಾಕ್ಟರ್ಸ್ ಇದು. ಅಂದ್ರೆ ಹಲವಾರು ವಿಚಾರಗಳಲ್ಲಿ ಒಂದು ಮುಖ್ಯವಾಗಿರುವಂತಹ ವಿಚಾರ ಇದು. ನೀವು ಹೇಳ್ತೀರಾ ಇನ್ನೊಬ್ಬರಿಗೆ ನಿಮಗೆ ಗೊತ್ತಿರುವಂತಹ ಸತ್ಯವನ್ನ, ಅಥವಾ ಅವ್ರಿಗೆ ಬೇಜಾರಾಗತ್ತೆ ಅಂತಾನೋ ಅಥವಾ ನೋವಾಗತ್ತೆ ಅಂತಾನೋ ಮುಚ್ಚಿಡ್ತಿದ್ದೀರಾ? ಹ್ಮ್. ಎರೆಮೀಯನ ಗ್ರಂಥ ಎರೆಮೀಯನ ಗ್ರಂಥ 6ನೇ ಅಧ್ಯಾಯ ಎರೆಮೀಯನ ಗ್ರಂಥ 6ನೇ ಅಧ್ಯಾಯ 14ನೇ ವಚನ. 6:14. ಮೇಲಾಗಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಜನರ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡುತ್ತಾರೆ. ಹ್ಮ್. ಏನ್ ಮಾಡ್ತಿದ್ರಂತೆ? ಕ್ರಿಸ್ತ ಪೂರ್ವದಲ್ಲಿ ಹಲವಾರು ಬೋಧಕರು ಏನ್ ಮಾಡ್ತಿದ್ರಂತೆ? ಹ್ಮ್. ಮೇಲ್ ಹಾಕಿಲ್ಲ, ಅಲ್ಲಿ ವಾಸಿ ಆಗಿಲ್ಲ, ಆದ್ರೂ ಸಹ ಸಮಾಧಾನಕ್ಕೋಸ್ಕರ ಏನಂತ ಹೇಳ್ತಿದ್ದಾರೆ? ಮೇಲಾಗಿದೆ, ಏನು ಆಗಿಲ್ಲ, ಸಮಸ್ಯೆ ಏನೂ ಇಲ್ಲ, ಆರಾಮಾಗಿರ್ಬೋದು. ಹೌದಾ? ದೇವ್ರು ಕಳಿಸಿದಂತಹ ಪ್ರವಾದಿಗಳೆಲ್ಲ ಹೇಗಿದ್ರು ಪ್ರಿಯರೇ ಹಳೆ ಒಡಂಬಡಿಕೆಯಲ್ಲಿ? ನಿಮ್ಮ ನಾಶನಕ್ಕೆ ನೀವೇ ಕಾರಣ ಆಗೋಗ್ತೀರಾ ನೀವು ಮಾರ್ಪಡದೆ ಹೋದ್ರೆ. ಪ್ರವಾದಿಗಳು ಬಂದು ಏನಂತ ಹೇಳ್ತಿದ್ರು ಜನರ ಮುಂದೆ? ನಿಮ್ಮ ನಾಶನಕ್ಕೆ ನೀವೇ ಕಾರಣರು. ದೇವರು ನೀವು ಮಾಡ್ತಿರುವಂತಹ ಸಕಲ ವಿಧವಾಗಿರುವಂತಹ ನೀಚ ಕೃತ್ಯಗಳನ್ನ ನೋಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೇವರು ನ್ಯಾಯ ತೀರಿಸ್ತಾರೆ. ನೀವು ಬದಲಾದ್ರ ಉಳ್ಕೊಳ್ತೀರಾ, ಬದಲಾಗಿಲ್ವಾ ನಾಶ ಆಗೋಗ್ತೀರಾ. ಈ ತರ ಇರ್ತಿತ್ತು. ಈ ತರ ಇರ್ತಿತ್ತು ಸತ್ಯ ಡೆಲಿವರ್ ಮಾಡುವಂತಹದ್ದು ಪ್ರವಾದಿಗಳು ಹಳೆ ಒಡಂಬಡಿಕೆ. ಆದ್ರೆ ಸ್ವಲ್ಪ ಜನ ಏನಂತ ಇದ್ರಂತೆ ಬಂದು, ಹ್ಮ್, ಏನು ತೊಂದ್ರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನೀವ್ ಮಾಡ್ತಿರುವಂತಹದ್ದೇ ಸರಿ, ನೀವ್ ಮಾಡ್ತಿರುವಂತಹ ಪಾಪನೇ ಕರೆಕ್ಟ್ ಆಗಿದೆ, ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗಿ
ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ ಅಂತ ಹೇಳಿ ಇದರ ಬಗ್ಗೆ ಏನಂತ ಹೇಳಿದ್ದಾರೆ ದೇವರು ಸ್ಟ್ರಿಕ್ಟ್ ಆಗಿ. ಹ್ಮ್ ಮೇಲಾಗದೇ ಇದ್ರೂ ಸಹ, ವಾಸಿ ಆಗದೇ ಇದ್ರೂ ಸಹ, ಮೇಲು ಮೇಲು ಅಂತ ಹೇಳಿ ನನ್ನ ಮಕ್ಕಳಿಗೆ ನೀವು ಮೋಸ ಮಾಡ್ತಿದ್ದೀರಾ. ನೀವ್ ಮಾಡ್ತಿರುವಂತಹ ಮೋಸದಿಂದ ನನ್ನ ಮಕ್ಕಳು ಮಾರ್ಪಡ್ತಿಲ್ಲ ಅಲ್ಲಿ. ಹೌದಾ? ಅವ್ರು ಮಾರ್ಪಡ್ಬೇಕು ಅಂದ್ರೆ ಎಂತ ಬೋಧನೆ ಬೇಕು? ನೀವು ಮಾಡ್ತಿರುವಂತಹದ್ದು ತಪ್ಪು. ದೇವರು ಇದನ್ನ ಸಿವಿಯರ್ ಆಗಿ ಖಂಡಿಸ್ತಾರೆ. ಹೌದಾ? ನೀವ್ ಮಾರ್ಪಡ್ಬೇಕು, ಇಲ್ಲಾಂದ್ರೆ ನೀವು ನಾಶ ಆಗ್ತೀರಾ. ಇಂಥ ಬೋಧನೆ ಬೇಕು. ಹೌದಾ ಇಲ್ವಾ? ಅದನ್ನ ಬಿಟ್ಟು ಇಲ್ಲ ನೀವು ಮಾಡ್ತಿರುವಂತಹದ್ದೆಲ್ಲ ಕರೆಕ್ಟ್ ಆಗಿದೆ. ದೇವರು ನಿಮ್ಮನ್ನ ಇದೇ ಸ್ಥಿತಿಯಲ್ಲಿ ಆಶೀರ್ವಾದಿಸ್ತಾರೆ. ನೀವ್ ಏನ್ ಮಾಡಿದ್ರು ಪರವಾಗಿಲ್ಲ, ದೇವ್ರು ನಿಮ್ ಪಕ್ಷದಲ್ಲಿ ನಿಲ್ತಾರೆ. ಇದನ್ನ ಹೇಳ್ತಿದೀವಿ ಅಂತ ಅನ್ಕೊಳ್ಳಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ ಅಂದ್ರೆ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ ಅಂತ ಹೇಳುವಂತಹದ್ರಲ್ಲಿ ತಪ್ಪಿಲ್ಲ. ದೇವರಿಗೆ ಹೇಗೆ ಇಷ್ಟನೋ ಹಾಗೆ ನೀವಿದ್ರೆ ದೇವರು ಆಶೀರ್ವದಿಸ್ತಾರೆ. ಈ ಮಾತಲ್ಲಿ ಅಷ್ಟರ ಮಟ್ಟಿಗೆ ತಪ್ಪಿಲ್ಲ. ಆದ್ರೆ ನೀವ್ ಏನ್ ಮಾಡಿದ್ರು ಪರವಾಗಿಲ್ಲ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾರೆ. ನೀವ್ ಏನ್ ಮಾಡಿದ್ರು ಪರವಾಗಿಲ್ಲ, ದೇವ್ರು ನಿಮ್ಮನ್ನ ಮೇಲ್ ತಗೊಂಡ್ ಬರ್ತಾರೆ. ಹೌದಾ? ನೀವ್ ಮಾಡ್ತಿರುವಂತಹದ್ದೆಲ್ಲ ದೇವರ ದೃಷ್ಟಿಯಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈ ತರ ಅಂತಿದ್ದಾರೆ ಅಂತ ಅನ್ಕೊಳ್ಳಿ. ಮೋಸ ಮಾಡ್ದಂಗಲ್ವಾ ಜನರನ್ನ? ಸಾಕಷ್ಟು ಜನ ನಮ್ಮ ಮಾತನ್ನ ಕೇಳ್ಕೊಂಡು ಮೋಸ ಹೊರಟೋಗ್ತಾರಲ್ವಾ? ನಿಜನಾ? ಒಂದು ಸಭೆಯಲ್ಲಿ 1000 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, 1000 ಜನ ಇದೆ ಅಂತ ಅನ್ಕೊಳ್ಳಿ ಸ್ಟ್ರೆಂತ್. ಹೌದಾ? ಈಗ ಆ ಸಭೆಯಲ್ಲಿ ಈ ತರ ಬೋಧನೆ ನಡೀತಿದೆ ಅಂತ ಅನ್ಕೊಳ್ಳಿ. ಹೇಗಿರುತ್ತೆ ಪರಿಸ್ಥಿತಿಗಳು? 1000 ಜನರಲ್ಲಿ ಎಷ್ಟು ಜನ ಮೋಸ ಹೊರಟೋಗ್ಬೋದು? ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಮೋಸ ಹೋಗ್ತಾರೆ. ನಿಜನಾ? ಸಾಕಷ್ಟು ಜನ ಮೋಸ ಹೋಗ್ತಾರೆ. ಹೌದಾ? ನಾನು ಮಾಡ್ತಿರುವಂತಹದ್ದೇ ಸರಿ ಅಂತ ಅನ್ಕೊಂಡು ಅವರ ಮಾರ್ಪಾಟಿಗೆ ಅಥವಾ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಳ್ಲಿಕ್ಕೆ ಅಥವಾ ಪಶ್ಚಾತ್ತಾಪ ಪಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಹೌದಾ? ಈ ಅನಾಹುತ ಆಗುತ್ತೆ. ಸತ್ಯವನ್ನ ಮುಚ್ಚಿಟ್ಟು ಇಲ್ಲ ನಡೀತಿರುವಂತಹದ್ದೆಲ್ಲ ಕರೆಕ್ಟ್ ಆಗಿದೆ, ಆಡ್ತಿರುವಂತಹದ್ದೆಲ್ಲ ಕರೆಕ್ಟ್ ಆಗಿದೆ, ಹಿಂಗೆ ಇರ್ಬೇಕು ಅಂತ ಹೇಳ್ಕೊಂಡು ಹೋದ್ರು ಅಂತ ಏನಾಗುತ್ತೆ? ಆತ್ಮಗಳು ನರಕದ ಪಾಲಾಗೋಗುತ್ತವೆ. ಅದಕ್ಕೆ ಇಲ್ಲಿ ಬರ್ದಿರುವಂತಹದ್ದು ಮೇಲಾಗದೇ ಇದ್ರು ಮೇಲಾಗಿದೆ ಮೇಲಾಗಿದೆ ಅಂತ ಹೇಳಿ ನಾನು ಜನರಿಗೆ ನೀವು ಮೋಸ ಮಾಡ್ತಿದ್ದೀರಾ ಅಲ್ವಾ? ತಪ್ಪಲ್ವಾ ಇದು ಅಂತ ಹೇಳಿ ದೇವರು ಪ್ರಶ್ನೆ ಮಾಡ್ತಿದ್ದಾರೆ. ಮುಂದೆ ಇನ್ನೂ ಏನ್ ಹೇಳಿದ್ದಾರೆ? ಅದೇ ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ. ಸ್ಪೆಸಿಫಿಕ್ ಆಗಿ ಒಂದು ಅಧ್ಯಾಯ ಪೂರ್ತಿ ಇದಕ್ಕೋಸ್ಕರ ಬರ್ಸಿದ್ದಾರೆ ಪ್ರಿಯರೇ. 23ನೇ ಅಧ್ಯಾಯದಲ್ಲಿ ಏನೇನ್ ಹೇಳಿದ್ದಾರೆ? 23ನೇ ಅಧ್ಯಾಯ ಮೊಟ್ಟ ಮೊದಲನೇ ವಚನ. ನನ್ನ ಕಾವಲಿನ ಕುರಿಗಳು ಚದರಿಸಿ ಹಾಳು ಮಾಡುವ ಕುರುಬನ ಗತಿಯನ್ನು ಏನೆಂದು ಹೇಳಲಿ ಎಂಬುದು ಯೆಹೋವನ ನುಡಿ. ಸಾಕು. ಏನಂತ ಗೊತ್ತಾಯ್ತು ನಮಗೆ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ದೇವ್ರು? ಕುರುಬರ ಬಗ್ಗೆ. ನಿಜನಾ? ಇಲ್ಲಿ ನಾವು ಯಾರ ಬಗ್ಗೆನು ಹಿರಿಯರ ಬಗ್ಗೆ, ಸಭಾಪಾಲಕರ ಬಗ್ಗೆ ಅಥವಾ ಬೇರೆ ಬೇರೆ ಸಂಘಗಳನ್ನ ನಡೆಸ್ಕೊಂಡು ಹೋಗುವಂತ ಕುರುಬರ ಬಗ್ಗೆ ಮಾತಾಡ್ತಿಲ್ಲ. ಹೇಳ್ತಿರುವಂತಹ ವಿಚಾರ ಒಂದೇ, ಏನು? ಸತ್ಯವನ್ನ ಹೇಳ್ಬೇಕು, ಸತ್ಯವನ್ನ ಮುಚ್ಚಿಟ್ರೆ ಅನಾಹುತ ಆಗತ್ತೆ. ಅಷ್ಟು ಮಾತ್ರ ಈ ಸಂದೇಶದ ಸಾರಾಂಶ. ಓಕೆ, ಏನ್ ಹೇಳ್ತಿದ್ದಾರೆ ದೇವ್ರು? ನನ್ನ ಕಾವಲಿನ ಕುರಿಗಳನ್ನು ಚದರಿಸಿ ಹಾಳು ಮಾಡುವ ಕುರುಬರ ಗತಿಯನ್ನು ಏನೆಂದು ಹೇಳಲಿ ಎಂಬುದು ಯೆಹೋವನ ನುಡಿ. ದೇವ್ರಿಗಿರುವಂತಹ ಬಾಧೆ ಏನು? ನನ್ನ ಕುರಿಗಳನ್ನ ಚದರಿಸಿ ಹಾಳು ಮಾಡ್ತಿದಾರಲ್ವಾ ಕುರುಬರು, ಅವರ ಗತಿಯನ್ನ ಏನ್ ಹೇಳಿ? ಇದು ದೇವರ ಬಾಧೆ. ಯಾಕಂದ್ರೆ ಅವರು ಸತ್ಯವನ್ನ ಮುಚ್ಚಿಟ್ರೆ ನನ್ನ ಮಕ್ಕಳೆಲ್ಲ ಮೋಸ ಹೊರಟೋಗ್ತಾರೆ, ನನ್ನ ಮಕ್ಕಳೆಲ್ಲ ನರಕದ ಪಾಲಾಗೋಗ್ತಾರೆ. ಅವ್ರು ಸತ್ಯವನ್ನ ಮುಚ್ಚಿಡಬಾರ್ದು, ಹಾಳು ಮಾಡ್ತಿದ್ದಾರೆ ಜನರನ್ನ. ಸತ್ಯವನ್ನ ಮುಚ್ಚಿಟ್ಟು ಇದು ದೇವರ ಬಾಧೆ, ಆವೇದನೆ. ಏನಕ್ಕೋಸ್ಕರ? ಮಕ್ಕಳ ಅನ್ಯಾಯವಾಗಿ ನರಕದ ಪಾಲಾಗೋಗ್ತಾರಲ್ಲ. ಒಂದೊಂದ್ 1000 ಜನ, 10,000 ಜನ ಇರುವಂತ ಸಭೆಗಳಿದೆ. ಆ ಸಭೆಯಲ್ಲಿ ಮುಚ್ಚಿಟ್ರು ಅಂತ ಅನ್ಕೊಳ್ಳಿ ಪ್ರಿಯರೇ ಸತ್ಯವನ್ನ, ಎಷ್ಟು ಜನ ಹೊರಟೋಗ್ತಾರೆ ನರಕಕ್ಕೆ. ಹೌದಾ? ಓಕೆ, 2ನೇ ವಚನವನ್ನ ಓದೋಣ. ಇಸ್ರಾಯೇಲ್ಯರ ದೇವರಾದ ಯೆಹೋವನು ತನ್ನ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರುಬನು ದ್ರೋಹವನ್ನು ಕಂಡು ಅವರ ಕುರಿತು ಇಂತೆನ್ನುತ್ತಾನೆ, ನೀವು ನನ್ನ ಮಂದೆಯನ್ನು ಚದರಿಸಿ ಅಟ್ಟಿ ಬಿಟ್ಟಿದ್ದೀರಿ, ವಿಚಾರಿಸಲೇ ಇಲ್ಲ. ಆಹಾ, ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನಾನು ನಿಮ್ಮನ್ನು ವಿಚಾರಿಸುವೆನು. ಸಾಕು ಪ್ರಿಯರೇ. 2ನೇ ವಚನದಲ್ಲಿ ಏನ್ ಹೇಳಿದ್ರು? ಇಸ್ರಾಯೇಲ್ಯರ ದೇವರಾದ ಯೆಹೋವನು ತನ್ನ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರುಬರ ದ್ರೋಹವನ್ನು ಕಂಡು ಏನ್ ಹೇಳ್ತಿದ್ರೆ ಅಂತ ಇಲ್ಲಿಂದ ಗಮನ ಕೊಟ್ಟು ನೋಡಿ. ದ್ರೋಹವನ್ನು ಕಂಡು ಅವರನ್ನು ಕುರಿತು ಇಂತೆನ್ನುತ್ತಾನೆ, ನೀವು ನನ್ನ ಮಂದೆಯನ್ನು ಚದರಿಸಿ ಅಟ್ಟಿ ಬಿಟ್ಟಿದ್ದೀರಿ, ವಿಚಾರಿಸಲೇ ಇಲ್ಲ. ಅವ್ರು ಮಾಡ್ತಿರುವಂತದ್ದು ಸರಿನಾ ತಪ್ಪ ಅಂತ ಹೇಳಿ ನೀವ್ ಯೋಚನೆ ಮಾಡಿಲ್ಲ, ನೀವ್ ಕೇಳಲಿಲ್ಲ. ಸಭೆಗೆ ಬಂದಿಲ್ವಾ?
ಸಭೆಗೆ ಬರ್ತಿಲ್ವಾ? ಅದು ದಶಮಾಂಶ ಮಾತ್ರ ಕಳಿಸ್ತಿದಾರ. ನೀವ್ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಸಭೆಗೆ ಏನಕ್ಕೋಸ್ಕರ ವಾರನು ಕರೆಕ್ಟ್ ಆಗಿ ಬರ್ತಿಲ್ಲ, ಅವ್ರ ಸಭೆಗೆ ಬರ್ಬೇಕು ಕರೆಕ್ಟ್ ಆಗಿ, ಸಂಘ ಸಹವಾಸದಲ್ಲಿ ಪಾಲ್ಗೊಳ್ಬೇಕು, ಮನೆ ಇರುವಂತಹ ಪಕ್ಕದಲ್ಲಿ ತಾನೆ, ಮತ್ ಸಭೆಗೆ ಬರುವಂತಹ ಬರ್ಲಿಕ್ಕೆ ಏನು ತೊಂದ್ರೆ? ಹೌದಾ? ಕೇಳಿದ್ರ ಯಾವತ್ತಾದ್ರೂ? ವಿಚಾರಿಸಿಲ್ಲ ಇದನ್ನ. ಅವ್ರು ಮಾಡ್ತಿರುವ ಸುಳ್ಳುಗಳು ಹೇಳುವಂತವ್ರು ಸಾಕಷ್ಟು ಜನ ಇದಾರೆ. ಸುಳ್ಳು ರೀಸೆಂಟ್ ಆಗಿ ನಿಮ್ಮ ಕಿವಿಗೆ ಒಂದ್ ಬಿದ್ದಿದೆ. ಆ ಸುಳ್ಳು ಹೇಳ್ಬಾರ್ದು ಅಂತ ಹೇಳಿ ಅವ್ರಿಗೆ ಎಚ್ಚರಿಸಿದ್ರ ನೆಕ್ಸ್ಟ್ ವೀಕ್? ಹ್ಮ್ ಹೊಟ್ಟೆ ಕಿಚ್ಚು ಪಡುವಂತವ್ರು ಸಾಕಷ್ಟು ಜನ ಇದಾರೆ. ನೀವು ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತ ಹೇಳಿ ಎಚ್ಚರಿಸಿದ್ರೆ? ಪಾಪ ಮಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ನೀವ್ ಹೇಳಿದ್ರ ಅವ್ರಿಗೆ ಅದನ್ನ? ನೀವ್ ವಿಚಾರಿಸಿದ್ರ? ನೀವ್ ವಿಚಾರಿಸೇ ಇಲ್ಲ. ಅದು ದೇವರ ಬಾಧೆ. ನೀವ್ ಏನಕ್ಕೋಸ್ಕರ ವಿಚಾರಿಸಿಲ್ಲ? ನಾನು ಆಗ್ಲೇ ಹೇಳ್ದೆ, ಇದು ಬರೀ ಸಂಘದಲ್ಲಿ ಸಭಾಪಾಲಕರಿಗೆ ಮಾತ್ರ ಅಪ್ಲೈ ಆಗುವಂತಹ ಮಾತಲ್ಲ, ನಮ್ಮೆಲ್ಲರಿಗೂ ಅಪ್ಲೈ ಆಗುವಂತಹ ಮಾತು. ಯಾಕೆಂದ್ರೆ ನಾವೆಲ್ಲರೂ ಸಹ ಮುಖದಾಕ್ಷಣ್ಯ ನೋಡುವಂತವರೇ. ಯಾರು ಮನುಷ್ಯರೆಲ್ಲರೂ ಸಹ ಅವ್ರಿಗೆ ಹರ್ಟ್ ಆಗ್ಬೋದು, ಅವ್ರಿಗೆ ಬೇಜಾರಾಗ್ಬೋದು ಅನ್ನುವಂತಹ ಫ್ಯಾಕ್ಟರ್ ಅನ್ನ ಕನ್ಸಿಡರ್ ಮಾಡುವಂತವರೇ. ನಾವ್ ಹೇಗಿರ್ಬೇಕು ಗೊತ್ತಾ? ನೀತಿ ನ್ಯಾಯ, ನಮ್ಮಲ್ಲಿರುವಂತಹ ನೀತಿ ನ್ಯಾಯ ಯಾವ ಹಂತಕ್ಕಿರ್ಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆಗೆ ಯಾವ ತರ ಇದೆಯೋ ಆ ತರ ಇರ್ಬೇಕು. ಒಂದು ಕಾಲದಲ್ಲಿ ಈ ಉದಾಹರಣೆಯನ್ನು ಸಹ ಸಾಕಷ್ಟು ಸಾರಿ ಮಾತಾಡಿದ್ದೆ. ದಾವಿದನ ಉದಾಹರಣೆ ಗೊತ್ತಲ್ವಾ ನಮಗೆ? ದೇವರಿಗೋಸ್ಕರ ಆಲಯವನ್ನ ಕಟ್ಟಬೇಕು ಅಂತ ಕನಸು ಕಂಡಂತವ್ರು ದಾವಿದ. ಹೌದಾ? ಓಕೆ. ಈಗ ದೇವರಿಗೋಸ್ಕರ ಆಲಯವನ್ನ ಕಟ್ಲಿಕ್ಕೆ ಕನಸು ಕಂಡಿರುವಂತಹ ದಾವಿದನನ್ನ ನೋಡಿ ಶಿಕ್ಷೆ ಕೊಡ್ಲಿಕ್ಕೆ ಹೆಂಗ್ ಮನಸ್ಸು ಬಂತು ದೇವರಿಗೆ? ನೀವ್ ಯೋಚನೆ ಮಾಡಿ ಒಂದ್ಸಲ. ನೀವ್ ಆ ಸ್ಥಾನದಲ್ಲಿ ಇದ್ರಿ ಅಂತ ಅನ್ಕೊಳ್ಳಿ. ದಾವಿದನು ದೇವರ ಸ್ಥಾನದಲ್ಲಿ ನೀವಿದ್ದೀರಾ. ದಾವಿದನು ಬಂದ್ಬಿಟ್ಟು ನಿಮ್ಗೋಸ್ಕರ ಆಲಯ ಕಟ್ಟಬೇಕಂತ ಅನ್ಕೊಂಡಿದೀನಿ, ತುಂಬಾ ವರ್ಷದಿಂದ ನನ್ನ ಹಂಬಲ ಇದೆ, ಆ ತರ ಕಟ್ಟಬೇಕು, ಈ ತರ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ ನಿನ್ಗೋಸ್ಕರ ಆಲಯವನ್ನ ಅಂತ ಹೇಳಿದ್ದಾರೆ ದೇವರಿಗೆ. ಈಗ ದೇವ್ರು, ಅಬ್ಬಾ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾನ ನನ್ನ ಮಗ, ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾನೆ ನನಗೋಸ್ಕರ, ನನ್ನ ಮಗ ನನ್ನ ಆಲಯಕ್ಕೋಸ್ಕರ ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾನೆ, ಹಾಗಾದ್ರೆ ಅವ್ನು ಮಾಡಿರುವಂತಹ ತಪ್ಪಿನ ನಿಮಿತ್ತ ಹೇಗ್ ಶಿಕ್ಷೆ ಕೊಡ್ಲಿ ಅವನಿಗೆ? ನನ್ನ ಮಗ ಮಾಡಿರುವಂತಹ ತಪ್ಪಿನ ನಿಮಿತ್ತ ಹೇಗ್ ಶಿಕ್ಷೆ ಕೊಡ್ಲಿ? ದಯಾದಾಕ್ಷಿಣ್ಯ ನೋಡುವಂತವ್ರು ನಾವಾದ್ರೆ, ಹೌದಾ? ತಪ್ಪನ್ನ ಹೇಳುವುದಕ್ಕಿಂತ ಮುಂಚೆ, ತಪ್ಪಿನ ವಿಚಾರವಾಗಿ ಮಕ್ಕಳಿಗೆ ಶಿಕ್ಷೆ ಕೊಡುವುದಕ್ಕಿಂತ ಮುಂಚೆ ನಾವಾದ್ರೆ ದಯಾದಾಕ್ಷಿಣ್ಯ ನೋಡ್ತೇವೆ. ಏನ್ ಅನ್ಸುತ್ತೋ ಪಾಪ, ಅವ್ರ ಕಡೆಯಿಂದ ಇಷ್ಟೊಂದು ಸಹಾಯ ತಗೊಂಡಿದೀವಿ, ಅಥವಾ ಅವರು ಇಷ್ಟೊಂದು ಪ್ರೀತಿ ಮಾಡ್ತಾರೆ ನಮ್ಮನ್ನ, ಇಷ್ಟೊಂದು ಅಭಿಮಾನಿಸ್ತಾರೆ ನಮ್ಮನ್ನ ಅಂತ ಅನ್ಕೊಂಡ್ ನಾವೇನ್ ಮಾಡ್ತೀವಿ? ಹ್ಮ್ ದೇವ್ರ ಏನ್ ಮಾಡಿದ್ರು? ಹ್ಮ್ ನೀನ್ ಆಸೆ ಪಟ್ಟಿದ್ಯಾ, ನೀನ್ ನನ್ನ ಪ್ರೀತಿ ಮಾಡ್ತಿದ್ಯಾ, ನೀನ್ ನನಗೋಸ್ಕರ ಆಲಯ ಕಟ್ಟಬೇಕು ಅಂತ ಅನ್ಕೊಂಡಿದ್ಯಾ, ಅದಿನ್ನೊಂದ್ ಕಡೆ. ಅದಿನ್ನೊಂದು ಕಡೆ, ನೀನ್ ನನ್ನನ್ ಪ್ರೀತಿ ಮಾಡ್ತಿದ್ಯಾ, ನಾನು ಅದಕ್ಕಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ, ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಏನಿದೆ? ನೀನ್ ಮಾಡಿರುವಂತಹ ತಪ್ಪಿದೆ, ಇದರ ನಿಮಿತ್ತ ಶಿಕ್ಷೆ ಕೊಡ್ಬೇಕಾ? ಕೊಡ್ಬೇಕು. ನೀನ್ ಏನ್ ಮಾಡಿದ್ರು ಸಹ ಈ ಕಡೆ ನಡೆಯುವಂತಹ ಕೆಲಸ ಈ ಕಡೆ ನಡಿಬೇಕಾಗಿದ್ರೆ ನೀನ್ ಸರೋಗಲ್ಲ ಅಲ್ವಾ? ಇಲ್ಲಾಂದ್ರೆ, ಹೌದಾ? ಮುಲಾಜ್ ನೋಡದೆ ತೀರ್ಪನ್ನ ತೀರಿಸ್ತಿದ್ದಾರೆ. ಈ ತರ ಇರ್ಬೇಕು ನಾವು ಸಹ. ನಾವ್ ಹೇಗಾಗಿ ಹೋಗಿದೀವಿ ಅನ್ಫಾರ್ಚುನೇಟ್ಲಿ. ಅವ್ರ ಏನ್ ಅನ್ಕೊಳ್ತಾರೋ, ಇವ್ರ ಏನ್ ಅನ್ಕೊಳ್ತಾರೋ, ಇದನ್ನ ಹಿಂಗೆ ಹೇಳಿದ್ರೆ ಇವ್ರ ಏನ್ ಅನ್ಕೊಳ್ತಾರೋ, ಇವ್ರು ಬೇಜಾರ್ ಮಾಡ್ಕೊಂತಾರೇನೋ, ಅವ್ರ ಮನ್ಸಿಗೆ ಗಾಯ ಆಗತ್ತೇನೋ. ತಪ್ಪಲ್ವಾ ಅದು? ತಪ್ಪಲ್ವಾ ಅದು? ನಮ್ಮ ತಂದೆ ತರ ನಾವಿಲ್ಲ ಅಲ್ವಾ? ಅವ್ರು ಮುಲಾಜ್ ನೋಡದೆ ಫಂಕ್ಷನ್ ಮಾಡ್ತಿದ್ದಾರೆ, ನಾವ್ ಆ ತರ ಕೆಲಸ ಮಾಡ್ತಿಲ್ಲ ಅಲ್ವಾ? ಹೌದಲ್ವಾ? ಅದಕ್ಕೋಸ್ಕರನೇ ದೇವ್ರು ಹೇಳ್ತಿರುವಂತಹದ್ದು, ನೀವ್ ತಪ್ಪು ಮಾಡಿದ್ದಾರೆ, ಸಂಘದಲ್ಲಿರುವಂತವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ಸಹ ನೀವ್ ಏನಕ್ಕೋಸ್ಕರ ವಿಚಾರಿಸ್ತಿಲ್ಲ? 200 ಜನ ಇರುವಂತವ್ರು 100 ಜನಕ್ಕೆ ಬರ್ತಾರೆ ಅಂತ ಭಯನ ನಿಮಗೆ? ಭಯನ ನಿಮಗೆ? ನಾನು ಆತರ ವ್ಯವಹಾರ ಮಾಡಿಲ್ಲ ಅಲ್ವಾ ನನ್ನ ಮಕ್ಕಳ ಜೊತೆ? ಅವ್ರು ಸರಿ ಮಾಡಿದ್ದಾಗ ಸರಿ ಅಂತ ಹೇಳ್ದೆ, ಅವ್ರನ್ನ ಹೊಗಳ್ತೆ. ಅವ್ರು ತಪ್ಪು ಮಾಡಿದಾಗ ಪಟ್ ಅಂತ ಹೇಳಿ ಶಿಕ್ಷೆ ಕೊಟ್ನಲ್ವಾ? ನೀವ್ ಆತರ ಇರ್ಬೇಕಲ್ವಾ ಅಂತ ದೇವ್ರು ಹೇಳ್ತಿದ್ದಾರೆ. ನಿಜಾನ? ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ? ಸಂಘದಲ್ಲಿರುವಂತ ಸಭಾಪಾಲಕರಿಗೆ ಅಪ್ಲೈ ಆಗುತ್ತೆ, ಮನೇಲಿರುವಂತಹ ತಂದೆ ತಾಯಿಗೆ ಅಪ್ಲೈ ಆಗುತ್ತೆ. ಮಕ್ಕಳ ಮನ್ಸಿಗೆ ಬೇಜಾರಾಗುತ್ತೇನೋ ಅಂತ ಹೇಳಿ ಅವ್ರು ಮಾಡ್ತಿರುವಂತಹ ತಪ್ಪನ್ನ ಹೇಳುವಂತಹದನ್ನ ನಿಲ್ಲಿಸ್ಬಾರ್ದು. ಸಂಘದಲ್ಲಿರುವಂತವ್ರು ಅಥವಾ ನೀವ್ ಇನ್ನೊಬ್ಬ ವಿಶ್ವಾಸಿ ಜೊತೆ ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೇನೋ, ನನ್ನ ಸಹೋದರನ ಮನಸ್ಸಿಗೆ ಅಂತ ಹೇಳಿ ಅವ್ರು ಮಾಡ್ತಿರುವಂತಹ ತಪ್ಪನ್ನ ತಿಳಿಸ್ತೇ ಇರಬಾರ್ದು. ಹೇಗಾದ್ರೂ ಮಾಡಿ ಆ ನೀವು ಸಹನೆಯಿಂದ ತಿಳಿಸ್ತಿರೋ, ನೀವು ಸಮಾಧಾನವಾಗಿ ತಿಳಿಸ್ತಿರೋ, ಹೆಂಗಾದ್ರೂ ತಿಳಿಸಿ, ಆದ್ರೆ ತಿಳಿಸ್ಬೇಕು. ಅವ್ರು ಮಾಡ್ತಿರುವಂತಹ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವಾಗ ಮಾತ್ರ ಅಲ್ವಾ ಅವ್ರಿಗೆ ತಿದ್ದುಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ಈಗಾಗ್ಲೇ ನಾವು ಓದಿದೀವಲ್ವಾ, ಏನು ಒಳ್ಳೇದು ಗೊತ್ತಿದ್ರೆ ಅದನ್ನ ಮಾಡದೇ ಇದ್ರೆ ಅದು ಪಾಪ. ಹೌದಾ? ಇನ್ನು ಏನೇನ್ ಹೇಳಿದ್ದಾರೆ ಯೆರೆಮೀಯನ ಗ್ರಂಥದಲ್ಲಿ ಈ ಅಧ್ಯಾಯದಲ್ಲಿ? 2ನೇ ವಚನವನ್ನ ಓದಿದೀವಿ. ದೇವ್ರು ಏನಂತ ಪ್ರಶ್ನೆ ಮಾಡಿದ್ರು? ನೀವ್ ವಿಚಾರಿಸಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರ? ಓಕೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ 11ನೇ ವಚನವನ್ನ ಓದೋಣ. 23:11. ಪ್ರವಾದಿಗಳು ಭ್ರಷ್ಟರು, ಯಾಜಕರು ಭ್ರಷ್ಟರು, ಹೌದು ನನ್ನ ಆಲಯದಲ್ಲಿಯೇ ಅವರು ಕೆಟ್ಟ
ಕೆಟ್ಟತನವನ್ನು ಕಂಡಿದ್ದೇನೆ ಎಂದು ಯೆಹೋವನು ಅನ್ನುತ್ತಾನೆ. ಸಾಕು. ಏನಂತ ಹೇಳಿದಾರೆ ಇಲ್ಲಿ? ಪ್ರವಾದಿಗಳು ಭ್ರಷ್ಟರು. ಏನಕ್ಕೋಸ್ಕರ ಭ್ರಷ್ಟರು ಅಂತಿದ್ದಾರೆ ದೇವರು ಇವರನ್ನ? ಸತ್ಯವನ್ನ ಮುಚ್ಚಿಡ್ತಿದ್ದಾರೆ. ಅನಾಹುತ ಆಗತ್ತೆ. ಅದರಿಂದ ಸತ್ಯವನ್ನು ಮುಚ್ಚಿಟ್ರೆ ಅನಾಹುತ ಆಗತ್ತೆ. ನನ್ನ ಮಕ್ಕಳು ಅನ್ಯಾಯವಾಗಿ ಮೋಸ ಹೋಗ್ತಾರೆ, ನನ್ನ ಮಕ್ಕಳು ನರಕದ ಪಾಲಾಗ್ತಾರೆ. ಹೇಳ್ಬೇಕು, ಇದ್ದದ್ದನ್ನ ಇದ್ದ ಹಾಗೆ ಹೇಳ್ಬೇಕು. ಭ್ರಷ್ಟರು ಇವರು. ಅದಕ್ಕೋಸ್ಕರ ಇದೆಲ್ಲ ದೇವರ ಮನಸ್ಸಿಗೆ ಆಗಿರುವಂತಹ ಬಾಧೆಯನ್ನ ತೋರಿಸ್ತಾರೆ. ಹೌದಾ? ಗಾಯ ಹೋಗದೆ ಇದ್ರು, ಗಾಯ ವಾಸಿ ಆಗದೆ ಇದ್ರು, ಮೇಲು 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 ಅಂತ ಅನ್ಕೊಂಡು ಜನರನ್ನ ಮೋಸ ಮಾಡ್ತಿದ್ದಾರೆ. ನನ್ನ ಜನರನ್ನ ಮೋಸ ಮಾಡ್ತಿದ್ದಾರೆ ಕುರುಬರು. ನೆಕ್ಸ್ಟ್ 16ನೇ ವಚನ, ಅದೇ ಅಧ್ಯಾಯ 16ನೇ ವಚನ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಯೆಹೋವನ ಬಾಯಿಂದ ಹೊರಡುವುದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆಯುವುದನ್ನೇ ಹೇಳುತ್ತಾರೆ. ಹೌದಾ? ಇಲ್ಲೇನು ಹೇಳಿದ್ದಾರೆ? ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತನ್ನು ಕೇಳಬೇಡಿರಿ. ಅಂದ್ರೆ ಯಾರ್ಯಾರ ಸತ್ಯವನ್ನು ಮುಚ್ಚಿಟ್ಕೊಂಡು ಒಳ್ಳೇದ್ ಗೊತ್ತಿದ್ದೂ ಸಹ ಜನರಿಗೆ ಹರ್ಟ್ ಆಗುತ್ತೇನೋ, ಸಂಘದಲ್ಲಿ ಬರುವಂತಹ ಸಂಖ್ಯೆ ಕಡಿಮೆ ಆಗುತ್ತೇನೋ. ನನಗಾಗ್ಲೇ ಹೇಳಿದ್ದೀನಲ್ವಾ, ಸಭಾಪಾಲಕರು ಡೈರೆಕ್ಟ್ ಆಗಿ ಏನಂತ ಹೇಳಿದ್ರು? 200 ಜನ ಇದ್ರು ಬ್ರದರ್, ಸತ್ಯ ಹೇಳಿದ ತಕ್ಷಣ 100 ಜನಕ್ಕೆ ಬಂದ್ಬಿಟ್ರು. ಹೌದಾ? ಏನಂತ ಕನ್ಸಿಡರ್ ಮಾಡ್ತಿದ್ದಾರೆ ದೇವರು? ಈ ರೀತಿಯಾಗಿರುವಂತಹ ಮನಸ್ಥಿತಿಯನ್ನ ನಾವು ಹೊಂದಿದ್ರೆ ದೇವರು ನಮ್ಮನ್ನ ಏನಂತ ಕನ್ಸಿಡರ್ ಮಾಡ್ತಾರೆ? ಈ ತರ ಕನ್ಸಿಡರ್ ಮಾಡ್ತಾರೆ. ಇವಾಗ ನಾವು ಓದುದ್ವಲ್ವಾ, ಈ ತರ ಹೇಳ್ತಿದಾರೆ ನಮ್ಮ ಬಗ್ಗೆನೆ. ಏನಂತ? ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ. ಸತ್ಯವನ್ನು ಮುಚ್ಚಿಟ್ಕೊಳ್ಳುವಂತಹ ಯಾರ ಮಾತನ್ನು ದಯವಿಟ್ಟು ನೀವು ಕಿವಿಗೊಡ್ಬೇಡಿ, ಯಾರ ಮಾತಿಗೂ ಸಹ. ಏನಾಗುತ್ತೆ ಕಿವಿಗೊಟ್ರೆ? ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ವ್ಯರ್ಥ ನಿರೀಕ್ಷೆ. ನಾನಾಗ್ಲೇ ಹೇಳ್ದೆ ಒಂದ್ ಮಾತು, ದೇವ್ರು ನಿಮ್ಮನ್ನ ಆಶೀರ್ವಾದಿಸ್ತಾರೆ. ನೀವ್ ಹೆಂಗಿದ್ರು ಆಶೀರ್ವಾದಿಸ್ತಾರೆ. ದೇವ್ರು ನಿಮ್ಮನ್ನ ಆಶೀರ್ವಾದಿಸ್ತಾರೆ ಅಂತ ಹೇಳುವಂತಹ ಮಾತಲ್ಲಿ ತಪ್ಪಿಲ್ಲ. ಆದ್ರೆ ನೀವ್ ಏನ್ ಮಾಡ್ತಿದ್ರು ಸಹ, ನೀವು ನಿಮ್ಮ ಜೀವನವನ್ನ ಯಾವ ತರ ಲೀಡ್ ಮಾಡಿದ್ರು ಸಹ ದೇವ್ರು ನಿಮ್ಮನ್ನ ಆಶೀರ್ವಾದಿಸ್ತಾರೆ. ಇತ್ತಪ್ಪ ಹೌದಾ? ಯಾಕಂದ್ರೆ ಅವ್ರು ತಿದ್ಕೊಳ್ಲಿಕ್ಕೆ ನಾವು ಅವಕಾಶನೇ ಕೊಡ್ತಿಲ್ಲ ಅಲ್ವಾ? ನೀವ್ ಮಾರ್ಪಡಿ, ನೀವ್ ಕರೆಕ್ಟ್ ಆಗಿ ದೇವರು ಸತ್ಯವೇದದಲ್ಲಿ ಏನ್ ಹೇಳಿದಾರೋ ಹಂಗ್ ಜೀವನ ಮಾಡಿ. ನಿಮ್ಮನ್ನ ಆಶೀರ್ವದಿಸುವಂತಹದ್ದು ಆತ್ಮಕ್ಕೆ ಸಂಬಂಧಪಟ್ಟಂತೇನೋ ಅಥವಾ ನಿಮಗೆ ಏನ್ ಬೇಕು ಶರೀರಕ್ಕೆ ಸಂಬಂಧಪಟ್ಟಂತೇನೋ ನೋಡ್ಕೊಳ್ಳುವಂತಹ ಜವಾಬ್ದಾರಿ ದೇವರದ್ದು. ಈ ತರ ಹೇಳುವಂತಹದ್ರಲ್ಲಿ ತಪ್ಪಿಲ್ಲ. ಆದ್ರೆ ನೀವು ಹೆಂಗಿದ್ರು ಪರವಾಗಿಲ್ಲ, ನೀವು ಮಾಡ್ತಿರುವಂತಹ ತಪ್ಪನ್ನು ನೀವು ಮುಂದುವರಿಸ್ಕೊಂಡು ಹೋದ್ರೂ ಪರವಾಗಿಲ್ಲ. ದೇವರು ನಿಮ್ಮನ್ನ ಸತ್ಯವನ್ನ ಮುಚ್ಚಿಡ್ತಿದೀವಿ ನಿಜನ, ಸತ್ಯವನ್ನ ಅಣಗಿಸ್ತಿದೀವಿ ನಿಜನ. ಏನಂತಿದ್ದಾರೆ ದೇವರು? ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ವ್ಯರ್ಥ ನಿರೀಕ್ಷೆ. ಇದು ನಡೆಯುವಂತ ಕೆಲಸನೇನಾ? ನಾವ್ ಹೆಂಗಿದ್ರು ದೇವರ ಆಶೀರ್ವಾದಿಸ್ತಾರೆ, ಇದು ನಿಜನ? ಸುಳ್ಳು ಇದು. ಅದು ವ್ಯರ್ಥ ನಿರೀಕ್ಷೆ. ಹೌದಾ? ಇದ್ ನಡೆಯುತ್ತೆ ಅಂತ ಹೇಳ್ತಿದೀವಿ, ಸುಳ್ಳು ಅಂತ ಹೇಳಿ ಗೊತ್ತಿದ್ರು ಸಹ ಇದ್ ನಡೆಯುತ್ತೆ ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ ಅದು ವ್ಯರ್ಥ ನಿರೀಕ್ಷೆ. ಹೌದಾ? ಇನ್ನು ಏನ್ ಹೇಳಿದ್ದಾರೆ ಮುಂದೆ? ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಹೇಳುತ್ತಾರೆ. ದೇವ್ರು ಹೇಳ್ತಿರುವಂತಹದನ್ನ ಹೇಳ್ತಿಲ್ವಂತೆ. ದೇವ್ರು ಹೇಳಿ ಅಂತ ಹೇಳ್ಕೊಟ್ಟಿರುವಂತಹದನ್ನ ಹೇಳ್ತಿಲ್ವಂತೆ. ಕುರುಬರೇ, ನೀವು ನಿಮ್ಮ ಬಾಧ್ಯತೆ ಏನು ಅಂತ ಹೇಳಿದ್ರೆ, ದೇವರಾಗಿರುವಂತಹ ನಾನು ನಿಮಗೆ ಹೇಳಿದ್ದನ್ನ ನೀವು ನನ್ನ ಮಕ್ಕಳಾಗಿರುವಂತಹ ನನ್ನ ಜನರಿಗೆ ಹೇಳ್ಬೇಕು ಅಂತ ದೇವ್ರು ಹೇಳ್ಕೊಟ್ರೆ, ಇವರು ದೇವರ ಕಡೆಯಿಂದ ಇವ್ರೇನ್ ಕೇಳ್ಕೊಂಡು ತಿಳ್ಕೊಂಡಿದಾರೋ ಅಥವಾ ಸತ್ಯವೇದಲ್ಲಿ ಏನ್ ಓದ ಅರ್ಥ ಮಾಡ್ಕೊಂಡಿದ್ದಾರೋ ಅದನ್ನ ಹೇಳ್ತಿಲ್ವಂತೆ. ಜನರಿಗೆ ಬೇಜಾರಾಗ್ಬೋದು ಅಂತಾನೋ, ಹರ್ಟ್ ಆಗ್ಬೋದು ಅಂತಾನೋ ಅದನ್ನ ಮುಚ್ಚಿಟ್ಟು ಇವರ ಸ್ವಂತಕ್ಕೆ ಏನ್ ಬೇಕೋ ಅದನ್ನ ಹೇಳ್ಕೊಂಡು ಹೋಗ್ತಿದಾರಂತೆ. ಏನ್ ಹೇಳ್ತಿದಾರೆ ದೇವ್ರು? ಈ ವಿಚಾರದ ಬಗ್ಗೆ ಬಾಧೆ ಪಡ್ತಿದ್ದಾರೆ. ಯಾಕಂದ್ರೆ ನನ್ನ ಮಾತನ್ನ ನನ್ನ ಮಕ್ಕಳಿಗೆ ಮುಟ್ಟಿಸ್ತಿಲ್ಲ ಇವರು. ಅವರ ಸ್ವಂತಕ್ಕೆ, ಅವರ ಮನಸ್ಸಿಗೆ ಏನೇನ್ ಆಲೋಚನೆ ಬರುತ್ತೋ ಅದನ್ನ ಹೇಳ್ಕೊಂಡು ಹೋಗ್ತಿದ್ದಾರೆ. ಹೇಗಾಗಿರ್ಬೋದು ದೇವರಿಗೆ? ಹೌದಾ? ಏನ್ ಅನ್ಸಿರ್ಬೋದು ದೇವರಿಗೆ? ಅನಾಹುತ ಆಗುತ್ತೆ ನಿಜನ ಇದರಿಂದ? ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆತ್ಮಗಳು ನರಕದ ಪಾಲಾಗ್ತವೆ ನಿಜನ ಈ ರೀತಿ ಮಾಡಿದ್ರೆ? ಸತ್ಯವನ್ನ ಹೇಳದೆ ಹೋದ್ರೆ ಹಳೆ ಒಡಂಬಡಿಕೆ ನಾವು ಸಾಕಷ್ಟು ಸರಿ ಈ ಮಾತುಗಳನ್ನ ನೋಡ್ತಿರ್ತೀವಿ. ದೇವರು ಮೋಶೆಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಿರ್ಬೇಕಾದ್ರೆ ಸ್ಪಷ್ಟವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಏನಂತ ಹೇಳ್ತಿದ್ರು ಗೊತ್ತಾ? ಮೋಶೆ, ನಿನ್ ಜನರ ಮುಂದೆ ಹೋಗಿ ಏನಂತ ಹೇಳ್ಬೇಕು? ನಾನು ಹೇಳಿದ್ದನ್ನ ಅವರ ಮುಂದೆ ನೀನು ಹೋಗಿ ಹೇಳು. ಏನ್ ಹೇಳ್ತಿದ್ದಾರೆ? ಪ್ರವಾದಿಗಳ ಹತ್ರ ಮತ್ತೆ ಭಕ್ತರ ಹತ್ರ ಹಳೆ ಒಡಂಬಡಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತಿದ್ದಾರೆ? ನೀನು ಏನನ್ನ ಹೇಳ್ಬೇಕು? ನಾನು ನಿನಗೆ ಏನ್ ಹೇಳ್ತೀನೋ
ಅದನ್ನ ಹೋಗಿ ಹೇಳ್ಬೇಕು. ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಆಯ್ತು. ಹೌದು. ನಿಮಗಿಷ್ಟ ಬಂದಿರುವಂತಹದನ್ನ ಅಂದ್ರೆ ಭಕ್ತರಿಗೆ ಇಷ್ಟ ಬಂದಿರುವಂತೆ ಅವ್ರು ಹೋಗಿ ಜನರ ಮುಂದೆ ಹೇಳುವಂತಹ ಲಿಬರ್ಟಿ ಇಲ್ವಾ, ಅವ್ರಿಗೆ ಫ್ರೀಡಮ್ ಇಲ್ವಾ? ಇಲ್ಲ. ದೇವ್ರೇನ್ ಹೇಳಿದಾರೋ ಅದನ್ನ ಹೋಗಿ ಇವ್ರು ಜನರ ಮುಂದೆ ಹೇಳ್ಬೇಕು. ದೇವ್ರು ಈ ತರ ಅಂದ್ರು. ಈಗ ದೇವ್ರು ಹೇಳಿರುವಂತಹದನ್ನ ಇವ್ರ ಮುಂದೆ ಹೇಳಿದ್ರೆ ಇವ್ರು ಬೇಜಾರ್ ಮಾಡ್ಕೊತಾರ, ನನ್ ಮೇಲೆ ಕೋಪಿಸ್ಕೊಂತಾರ, ನನ್ನ ವಿರುದ್ಧವಾಗಿ ನಿಂತ್ಕೊಳ್ತಾರ. ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ಏನು ದೇವ್ರು ಏನ್ ಹೇಳಿದಾರೋ ಅದನ್ನ ಜನರ ಮುಂದೆ ಹೇಳ್ಬೇಕು. ಒಂದ್ಸರಿ ನೋಡೋಣ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳನ್ನ. ಹ್ಮ್ ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನ. ವಿಮೋಚನ ಕಾಂಡ ಇದನ್ನ ಹಾಗೆ ಇಟ್ಕೊಳ್ಳಿ, ಕ್ಲೋಸ್ ಮಾಡ್ಬೇಡಿ ದಯವಿಟ್ಟು. ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯವನ್ನ. ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನ. 3:14. ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರಿಗೆ ಇರುವಾತನೆಂಬುದು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಡ ಎಂದು ಹೇಳಬೇಕು. 14ನೇ ವಚನ. ಹೌದಾ? ಏನ್ ಹೇಳ್ತಿದ್ದಾರೆ ದೇವರು ಸ್ಪಷ್ಟವಾಗಿ? ಏನ್ ಹೇಳ್ಬೇಕು ಜನರ ಮುಂದೆ? ನಾನ್ ಹೇಳಿದ್ದನ್ನ ನೀನ್ ಹೇಳ್ಬೇಕು ಜನರ ಮುಂದೆ ಹೋಗಿ. ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಇದೇ ತರ ಹೇಳ್ಬೇಕು. ನಿನಗಿಷ್ಟ ಬಂದಿರುವಂತೆ ಹೇಳೋಂಗ ಅವಕಾಶ ಇಲ್ಲ. ನಾನು ನಿನಗೆ ಏನ್ ಹೇಳ್ಕೊಟ್ಟಿದ್ದೀನೋ, ಇರುವಾತನು ನಾನು ಅಂತ ನಾನು ನಿನ್ಗೆ ಹೇಳ್ಕೊಟ್ಟಿದ್ದೀನಲ್ವಾ, ಅದನ್ನೇ ಹೋಗಿ ನೀನು ಜನರ ಮುಂದೆ ಹೇಳಬೇಕು. ಇದನ್ನೇ ಹೇಳಬೇಕು. ಸ್ಟ್ರಿಕ್ಟ್ ಆಗಿರುವಂತ ಇನ್ಸ್ಟ್ರಕ್ಷನ್, ಖಚಿತವಾಗಿರುವಂತಹ ಆರ್ಡರ್. ನೆಕ್ಸ್ಟ್ ಅದೇ ವಿಮೋಚನ ಕಂಡ 3ನೇ ಅಧ್ಯಾಯ 15ನೇ ವಚನ. 3:15. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮನು, ಇಸಾಕ್, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಸಾಕು. ಏನು ಇಲ್ಲಿ ಮತ್ತೆ ಇನ್ನೊಂದು ಆರ್ಡರ್ ಬರ್ತಿದೆ ನೋಡಿ. ಏನಂತೆ ಆರ್ಡರ್ ಇಲ್ಲಿ? ಈ ತರ ಹೇಳ್ಬೇಕು ಇವಾಗ. ಇರುವಾತನು ಅಂತ ನನ್ನನ್ನ ನೀನ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ನಲ್ವಾ. ಈಗ ನೆಕ್ಸ್ಟ್ ಇನ್ನೂ ಏನ್ ಹೇಳ್ಬೇಕು ಜನರಿಗೆ? ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರುಗಳಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಈ ಪದ ಎಷ್ಟು ಕರೆ ಕಾಣಿಸುತ್ತೆ ಪ್ರಿಯರೇ ನಮಗೆ? ನೀವು ವಿಮೋಚನ ಕಾಂಡದಲ್ಲಿ ಮೋಶೆಗೆ ದೇವ್ರ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಒಂದ್ಸರಿ ಡೀಟೇಲ್ ಆಗಿ ಓದಿದಾಗ ನೀವು ಕುತ್ಕೊಂಡು ನಿಧಾನವಾಗಿ ಎಷ್ಟು ಕಡೆ ಕಾಣಿಸುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಪದ ಎಂದು ಹೇಳಬೇಕು ಅಂದ್ರೆ ದೇವರು ಮೋಶೆಗೊಂದನ್ನ ಹೇಳಿ, ಮೋಶೆಗೆ ಹೇಳ್ತಿರುವಂತಹದ್ದೇನ್ ಗೊತ್ತಾ? ಇದನ್ನ ನಾನು ನಿನಗೆ ಹೇಳಿದ್ದೀನಲ್ವಾ, ಇದೇ ತರ ನೀನು ಹೋಗಿ ಜನರಿಗೆ ಹೇಳಬೇಕು. ನಿನಗಿಷ್ಟ ಬಂದಿರುವಂತೆ ನೀನ್ ಹೇಳಲಿಕ್ಕೆ ಅವಕಾಶ ಇಲ್ಲ. ನಾನ್ ನಿನಗೆ ಏನ್ ಹೇಳ್ಕೊಟ್ಟಿದ್ದೀನೋ ಇದನ್ನೇ ಜನರ ಮುಂದೆ ಹೇಳ್ಬೇಕು. ಹೌದಾ? ಇನ್ನೊಂದು ವಚನವನ್ನ ನೋಡೋಣ. 3ನೇ ಅಧ್ಯಾಯ, ಅದೇ ಅಧ್ಯಾಯ 18ನೇ ವಚನ. ಅವರು ನಿನ್ನ ಮಾತಿಗೆ ಕಿವಿಗೊಡುವರು. ನೀನು ಇಸ್ರಾಯೇಲ್ಯರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವರಿಗೆ ಇಬ್ರಿಯರ ದೇವರಾಗಿರುವ ಯೆಹೋವನು ನನಗೆ ಪ್ರತ್ಯಕ್ಷನಾಗಿದ್ದನು. ಆದದರಿಂದ ನಾನು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ. ಅಪ್ಪಣೆ ಕೊಡಬೇಕೆಂದು ಕೇಳಿಕೊಳ್ಳಿರಿ. ಇಲ್ಲಿ ಏನಂತ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ? ನೀವೇನೇನ್ ಮಾಡ್ಬೇಕು, ನೀವ್ ಇದೇ ತರ ಮಾಡ್ಬೇಕು, ನೀವ್ ನಿಮಗಿಷ್ಟ ಬಂದಿರುವಂತೆ ಮಾಡುವಂತಹದ್ದಲ್ಲ. ನಾನ್ ನಿಮಗೇನ್ ಹೇಳ್ತಿದ್ದೀನೋ ನೀವ್ ಅದನ್ನೇ ಮಾಡ್ಬೇಕು. ನೀವ್ ಅಪ್ಪಣೆಗೋಸ್ಕರ ಅಲ್ಲಿ ಹೋಗಿ ಕೇಳ್ಕೊಬೇಕು. ಸ್ಟ್ರಿಕ್ಟಾಗಿ ಹೇಳ್ತಿದಾರ, ತುಂಬಾ ಖಚಿತವಾಗಿ ಹೇಳ್ತಿರುವಂತಹ ಮಾತುಗಳೆಲ್ಲ. ಇದರಲ್ಲಿ ಒಂದೇ ಒಂದು ಮಿಸ್ ಮಾಡಿದ್ರು ಸಹ ಅದರ ಕಾನ್ಸಿಕ್ವೆನ್ಸಸ್ ಅನ್ನ ಮೋಶೆ ಫೇಸ್ ಮಾಡ್ಬೇಕಾಗಿತ್ತು. ಅಂದ್ರೆ ಮೋಶೆ ಎಂತ ಭಯಂಕರವಾಗಿರುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಂಡು, ಎಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ಆತನೊಂದಿಗೆ ಡೀಲಿಂಗ್ ನಡೆಸ್ತಿದ್ದಾರೆ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ. ದೇವರು ಸ್ಟ್ರಿಕ್ಟ್ ಆಗಿ, ಮೋಶೆ ನಾನು ಹೇಳಿರುವಂತಹದ್ದೆಲ್ಲ ನೆನ್ಪಿದ್ಯಪ್ಪ, ಹಿಂಗೆ ಮಾಡ್ಬೇಕು. ನೀನ್ ಇದ್ರಲ್ಲಿ ಒಂದು ತಪ್ಪಿಸ್ತೆ ಅಂತ ಅನ್ಕೋ, ತಪ್ಪಿಸಿದ್ದಕ್ಕೆ ಏನೇನಾಯ್ತು ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀವಲ್ವಾ, ಆ ಬಂಡೆ ಜೊತೆ ಮಾತಾಡು ಅಂತ ಹೇಳಿದ್ರೆ ಕೋಲ್ ತಗೊಂಡು, ಅದು ಒಂದು ಮಾತನ್ನ ದೇವ್ರು ಹೇಳಿದ್ದನ್ನ ಹಂಗಲ್ಲ ಹಿಂಗ್ ಮಾಡಿದ್ದಕ್ಕೆ ಏನೇನಾಗೋಯ್ತು ಅಂತ ನಮ್ಗೆ ಗೊತ್ತಲ್ವಾ. ದೇವರು ಹೇಳಿದ್ದನ್ನೇ ಮಾಡ್ಬೇಕು. ದೇವ್ರು ಏನ್ ಹೇಳಿದಾರೋ ಅದನ್ನೇ ಹೇಳ್ಬೇಕು ಜನರ ಮುಂದೆ. ನಮಗಿಷ್ಟ ಬಂದಿರುವಂತಹದ್ದನ್ನ ಮಾಡುವಂತಹದ್ದಲ್ಲ, ನಮಗಿಷ್ಟ ಬಂದಿದ್ದನ್ನ ಹೇಳುವಂತಹದ್ದಲ್ಲ. ಅವ್ರಿಗೆ ಹರ್ಟ್ ಆಗುತ್ತೆ ಅಂತಾನು ದೇವ್ರು ಹೇಳಿದ್ರಲ್ಲಿ ಅರ್ಧ ಮುಚ್ಚಿಟ್ಟು ಇನ್ನು ಅರ್ಧ ಹೇಳಿದ್ವಿ ಅಂತ ಅನ್ಕೊಳ್ಳಿ, ತಪ್ಪದು, ಪಾಪ ಅದು. ಹೌದಾ? ಇವಾಗ ಯೆರೆಮೀಯನ ಗ್ರಂಥಕ್ಕೆ ಮತ್ತೆ ವಾಪಸ್ ಬರೋಣ. 23ನೇ ಅಧ್ಯಾಯ
28ನೇ ವಚನವನ್ನು ಓದೋಣ. 23, 28. ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ. ಹೊಟ್ಟೆಲ್ಲಿ ಕಾಳಿ ಹೌದಾ? ದೇವರು ಬೇಳಾಡ್ತಿದಾರೆ. ಏನಂತ? ಕುರುಬರೊಟ್ಟಿಗೆ ಬೇಳಾಡ್ತಿದಾರೆ ದೇವರು. ನನ್ನ ಮಾತನ್ನ ಕೇಳಿದ್ಯಲ್ವಾ ನೀನು? ಫಸ್ಟ್ ನೀನೇ ಅಲ್ವಾ ಕೇಳಿದ್ದು. ಈಗ ನನ್ನ ಮಾತನ್ನ ನೀನ್ ಹೆಂಗ್ ಕೇಳಿದ್ರೋ ಹಂಗೆ ಜನರಿಗೆ ಕೇಳಿದ್ರು. ಅದ್ರಲ್ಲಿ ಏನು ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್. ಹೌದಾ? ನಾನು ನಿಮಗೆ ಏನ್ ಹೇಳ್ಕೊಟ್ನೋ, ಇವಾಗ ನೀವೆಲ್ಲರೂ ಸಹ ಇಲ್ಲಿ ಬಂದು ಕೇಳ್ತಿದ್ದೀರಾ ಪ್ರಿಯರೇ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿಗೆ ಸೆಮಿನಾರ್ಗಳಿಗೆ ಮತ್ತೆ ಸಾಕಷ್ಟು ಕ್ಲಾಸ್ಗಳನ್ನ ಅಟೆಂಡ್ ಆಗಿ ಸಾಕಷ್ಟು ಜನ ಕಲಿತಿದ್ದೀರಾ. ಓಕೆ, ಈಗ ನೀವು ಫಸ್ಟ್ ಕೇಳ್ತಿದ್ದೀರಾ. ಹೌದಾ? ನೀವು ಇದನ್ನ ಫಸ್ಟ್ ಕೇಳ್ತಿದ್ದೀರಾ. ನೆಕ್ಸ್ಟ್, ಈಗ ನಿಮ್ಮ ಬಾಧ್ಯತೆ ಏನು? ನೀವು ಇದನ್ನ ನಿಮ್ಮ ಊರುಗಳಲ್ಲೆಲ್ಲ ಹೋಗಿ ಹೇಳ್ತೀರಾ. ಓಕೆ, ಈಗ ನಿಮ್ಮ ಊರುಗಳಿಗೆಲ್ಲ ನೀವೇ ಅಲ್ವಾ ಫಸ್ಟ್ ಕೇಳಿದಂತಹದ್ದು. ಈಗ ನೀವು ಊರುಗಳಿಗೆ ಹೋದಾಗ ಅಲ್ಲಿ ಸಿಚುವೇಶನ್ ಬೇರೆ ಅಂತ ಅನ್ಕೊಳ್ಳಿ, ಅಲ್ಲಿ ಸನ್ನಿವೇಶ ಬೇರೆ ಅಂತ ಅನ್ಕೊಳ್ಳಿ. ನೀವು ಸತ್ಯವನ್ನ ಹೇಳಿದಾಗ ನಿಮ್ಮನ್ನು ದ್ವೇಷಿಸುವಂತವ್ರು ಇದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಮನ್ನ ಹೇಟ್ ಮಾಡುವಂತವ್ರು ಇದ್ದಾರೆ ಅಂತ ಅನ್ಕೊಳ್ಳಿ. ನೀವು ಏನ್ ಮಾಡ್ತೀರಾ? ಮುಚ್ಚಿಟ್ಕೊಳ್ತೀರಾ ನೀವು ಕಲ್ತಿರುವಂತಹ ಜ್ಞಾನವನ್ನ, ನಿಮ್ಗೆ ಗೊತ್ತಿರುವಂತಹ ಸತ್ಯವನ್ನ ಮುಚ್ಚಿಟ್ಕೊಂಡು ಅರ್ಧ ಮಾತ್ರ ಹೇಳ್ತೀರಾ. ಅವ್ರಿಗೆ ಬೇಜಾರಾಗ್ಬೋದೇನೋ, ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ದೆ ಇರ್ಬೋದೇನೋ ಅಂತ ಹೇಳಿ ಅರ್ಧ. ನಾನು ಆಗ್ಲೇ ಹೇಳ್ದೆ, ಏಕವಚನದಲ್ಲಿ ಮಾತಾಡ್ಬೇಕು ಅಥವಾ ಜೋರಾಗಿ ಕಿರ್ಚಾಡ್ಬೇಕು, ಹಿಂಗ್ ಹೇಳುವಂತಹದ್ದು ಅಂದ್ರೆ ಹಿಂಗೆ ಹೇಳುವಂತಹದ್ದು ಅಂತಲ್ಲ. ಸಮಾಧಾನವಾಗೂ ನೀವು ಹೇಳ್ಬೋದು. ಹೌದಾ? ಆ ಆಪ್ಷನ್ ನಿಮಗಿದೆ. ಓಕೆ, ಆದ್ರೆ ನೀವು ಹೇಳ್ಬೇಕು, ಸತ್ಯವನ್ನ ಹೇಳಲೇಬೇಕು. ಅದು ಮಾತ್ರ ದೇವರಿಟ್ಟಿರುವಂತಹ ಗ್ಯಾರಂಟಿ. ಓಕೆ, ಈಗ ಮುಚ್ಚಿಟ್ಕೊಳ್ತೀರಿ, ಅರ್ಧ ಹೇಳಿ ಅರ್ಧ ಮುಚ್ಚಿಟ್ಕೊಳ್ತೀರಿ. ದೇವ್ರು ಏನಂತ ಬೇಡಾಡ್ತಿದ್ದಾರೆ ಗೊತ್ತಾ? ನೀವ್ ಕೇಳಿದ್ದನ್ನ, ನೀವ್ ಅರ್ಥ ಮಾಡ್ಕೊಂಡಿರುವಂತ ಸತ್ಯವನ್ನ, ನಿಮಗ್ ಗೊತ್ತಿರುವಂತ ಸತ್ಯವನ್ನ ಪ್ಲೀಸ್ ನನ್ನ ಮಕ್ಕಳಿಗೆ ಮುಟ್ಟಿಸಿ. ನೀವು ದಯವಿಟ್ಟು ನಿಮ್ಮ ಸ್ವಂತ ಆಲೋಚನೆಗಳನ್ನ ಮಧ್ಯ ತರಬೇಡಿ. ನಿಮ್ ಮುಚ್ಚಿಟ್ಕೋಬೇಕು ಅನ್ನುವಂತ ಆಲೋಚನೆ ನಿಮಗೆ ಬಂದ್ರೆ ಅದನ್ನ ದಯವಿಟ್ಟು ಪಕ್ಕಕ್ಕಿಡಿ. ನಿಮಗ್ ಗೊತ್ತಿರುವಂತ ಸತ್ಯವನ್ನ ಪೂರ್ತಿಯಾಗಿ ಹೇಳಿ ಜನರಿಗೆ, ಮುಟ್ಟಿಸಿ ನನ್ನ ಮಕ್ಕಳಿಗೆ ಅಂತ ಹೇಳಿ ಬೇಡಾಡ್ಕೊಂತಿದ್ದಾರೆ. ಹೌದಾ? ಇಲ್ಲ ಅದೇ ಹಳೆ ಒಡಂಬಡಿಕೆಯಲ್ಲಿ ಈ ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ನಡೀತಿರುವಂತ ಸನ್ನಿವೇಶ ಅದು. ಯಾಕಂದ್ರೆ ಮುಚ್ಚಿಟ್ಕೊಳ್ತಿದ್ದಾರೆ. ಅಲ್ಲಿ ದೇವ್ರಿಗೆ ಒಂದು ಪಟ್ಟಣವನ್ನು ನೋಡಿ ದೇವ್ರಿಗೆ ತುಂಬಾ ಕೋಪ ಬರ್ತಿದೆ, ಬಾಧೆ ಆಗ್ತಿದೆ ಅಂತ ಹೇಳಿದಾಗ, ನಾನು ಆಗ್ಲೇ ಹೇಳಿದೆ ಹೇಗಿರ್ಬೇಕು ಬೋಧನೆ. ನೀವು ಮಾರ್ಪಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ದೇವರು ನ್ಯಾಯ ತೀರಿಸ್ತಾರೆ, ಹಿಂಗಿರ್ಬೇಕು. ಅಲ್ಲಿ ಏನ್ ನಡೀತಿದೆ? ಅಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಅಲ್ಲಿರುವಂತಹ ಕೆಲವರು ಏನಂತ ಮಾತಾಡ್ತಿದ್ದಾರೆ? ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸಮಾಧಾನವಾಗಿದೆ, ನೀವೇನು ಟೆನ್ಷನ್ ತಗೋಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ, ನೀವೇನು ಮಾರ್ಪಡ್ಬೇಕಾಗಿರುವಂತಹ ಅನಿವಾರ್ಯತೆ ಇಲ್ಲ, ನೀವ್ ಹೆಂಗಿದ್ದೀರೋ ಹಂಗೆ ಜೀವನ ಮಾಡ್ಬೋದು ಅಂತ ಮಾತಾಡ್ತಿದ್ದಾರೆ. ಇವರನ್ನು ನೋಡಿನೇ ಅಲ್ವಾ ದೇವ್ರಿಗೆ ಬಾಧೆ ಆಗ್ತಿರುವಂತಹದ್ದು. ಅದಕ್ಕೆ ಏನಂತ ಹೇಳ್ತಿದ್ದಾರೆ 28ನೇ ವಚನದಲ್ಲಿ? ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ. ನನ್ನ ಮಾತನ್ನು ಕೇಳಿದಿರಾ? ಹಾಗಾದ್ರೆ ಯಥಾರ್ಥವಾಗಿ ನುಡಿರಿ ದಯವಿಟ್ಟು ನನ್ನ ಮಕ್ಕಳ ಮುಂದೆ ಅಂತ ಹೇಳಿ ಬೇಡ್ಕೊಂತಿದ್ದಾರೆ. ಇದನ್ನ ನಾವು ಮಾಡ್ತೀವ? ಮುಂದೆ ಹೋಗ್ತಾ ಹೋಗ್ತಾ ಈ ಕೆಲಸವನ್ನ ನಾವು ಮಾಡ್ತೀವ? ಅಥವಾ ಮುಖದಾಕ್ಷಿಣ್ಯ ದಯದಾಕ್ಷಿಣ್ಯ ಎಲ್ಲ ನೋಡ್ಕೊಂಡು ಅವ್ರಿಗೆ ಬೇಜಾರಾಗುತ್ತೇನೋ, ಅವ್ರಿಗೆ ಹರ್ಟ್ ಆಗುತ್ತೇನೋ, ಅವ್ರಿಗೆ ಏನಾದ್ರು ಅನ್ಸುತ್ತೇನೋ, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳಿ ಸುಮ್ಮನೆ ಆಗೋಗ್ತೀವಿ? ಏನ್ ಮಾಡ್ತೀವಿ? ದೇವರು ಹೇಳಿದ್ದನ್ನ ಹೇಳಿದ ಹಾಗೆ ಜನರಿಗೆ ತಿಳಿಸ್ತೀವ? ನಿಮಗ್ ಗೊತ್ತಿರುವಂತ ಸತ್ಯ ಅಥವಾ ನಿಮ್ಮ ಮಕ್ಕಳು ಮಾಡ್ತಿರುವಂತಹ ತಪ್ಪು ನಿಮ್ಮ ಮನೆಯಲ್ಲಿ ಅಂತ ಹೇಳಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ ಅಂತಾನೋ ಅಥವಾ ಅವ್ರಿಗೆ ಗಾಯ ಆಗುತ್ತೆ ಅಂತಾನೋ ಇನ್ ಮುಂದೆ ಹೇಳುವಂತಹದನ್ನ ನಿಲ್ಲಿಸ್ತೀರಾ? ಅವ್ರ ತಪ್ಪನ್ನ ಅವ್ರಿಗೆ ತಿಳಿಸುವಂತಹದನ್ನ ನಿಲ್ಲಿಸ್ತೀರಾ? ಮಾಡಬಾರ್ದ ಕೆಲಸ. ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಈ ಮಾತು? ಸಂಘದಲ್ಲಿ ಅಪ್ಲೈ ಆಗುತ್ತೆ, ನಿಮ್ಮ ಮನೆಗಳಲ್ಲೂ ಅಪ್ಲೈ ಆಗುತ್ತೆ. ನೀವು ಇನ್ನೊಬ್ಬ ವಿಶ್ವಾಸಿಯ ಜೊತೆ ಮಾತಾಡ್ತಾ ಆ ಸನ್ನಿವೇಶದಲ್ಲೂ ಸಹ ಮಾತಾಡ್ತಾ. ಒಟ್ಟಾರೆ ಒಂದೇ ಈ ಸಂದೇಶದ ಸಾರಾಂಶ. ಸತ್ಯ ಏನು ಅಂತ ನಿಮಗೆ ಗೊತ್ತಾ? ಆ ಸತ್ಯ ಏನು ಅಂತ ಹೇಳಿ ಮುಚ್ಚಿಡಬಾರ್ದು. ಆ ಸತ್ಯ ಏನು ಅಂತ ಹೇಳಿ 100% ನಿಮ್ಗೆ ಗೊತ್ತಿರ್ಬೇಕಾದ್ರೆ 50% ಮುಚ್ಚಿಟ್ಕೊಂಡು ಇನ್ನು 50% ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೇನೋ ಅನ್ನುವಂತಹ ಮನಸ್ಥಿತಿ ನಮ್ಮ ಮನಸ್ಸಿಗೆ ಬರಬಾರ್ದು. ನಮ್ಮ ಪ್ರೈಮ್ ಆಬ್ಜೆಕ್ಟಿವ್ ಏನು? ನಮ್ಮ ಪ್ರಧಾನವಾಗಿರುವಂತಹ ಆಬ್ಜೆಕ್ಟಿವ್ ಉದ್ದೇಶ ಏನು? ಅವರು ಕಾಪಾಡಲ್ಪಡ್ಬೇಕು, ಅವರು ರಕ್ಷಿಸಲ್ಪಡ್ಬೇಕಷ್ಟೇ. ನಮ್ಮ ಮೇಲೆ ಅವ್ರು ಬೇಜಾರು ಮಾಡ್ಕೊಳ್ತಾರೋ, ನಮ್ಮ ಮೇಲೆ ಅವ್ರು ಏನಾದ್ರು ಅನ್ಕೊಳ್ತಾರೋ, ಅಥವಾ ಅವ್ರ ಮನಸ್ಸು ಬೇಜಾರಾಗುತ್ತೋ, ಇದೆಲ್ಲ ಒಂದ್ 5 ನಿಮಿಷ ಆಗುವಂತಹ ವಿಚಾರ. ಇದೆಲ್ಲ ಒಂದಿನ ಆಗುವಂತಹ ವಿಚಾರ. ಹರ್ಟ್ ಆದ್ರೆ ಒಂದಿನ ಆಗುತ್ತೆ, ಆಮೇಲೆ ಮರ್ತೋಗ್ತಾರೆ. ನಿಜಾನ? ಆದ್ರೆ ಅವ್ರು ಮಾರ್ಪಟ್ರೆ, ನೀವು ಹೇಳಿರುವಂತಹ ಮಾತನ್ನ ಕೇಳಿ ಅವ್ರು ಮಾರ್ಪಟ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ. ನಿಜಾನ? ಅವ್ರ ಮುಂದಿನ ಜೀವನ ಚೆನ್ನಾಗಿರುತ್ತೆ. ನಿಜಾನ? ಅದಕ್ಕೋಸ್ಕರ ನಿಮಗೆ ಗೊತ್ತಿರುವಂತಹ ಸತ್ಯವನ್ನ ಮುಚ್ಚಿಟ್ಕೊಳ್ಳದೆ ಹೇಳ್ಬೇಕು. ನಾನು ಆಗ್ಲೇ ಹೇಳ್ದೆ, ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧದ ಸಮಾಚಾರಗಳು ನಡೀತಾನೆ ಇದೆ. ಹೌದಾ? ಮಾತುಕತೆಗಳು ನಡೀತಾನೆ ಇದೆ, ಟಾಕ್ಸ್ ನಡೀತಾನೆ ಇದೆ. ಇದನ್ನ ಮುಚ್ಚಿಟ್ಕೊಂಡ್ರು ಅಂತ ಅನ್ಕೊಳ್ಳಿ, ಸರ್ಕಾರ ಇದನ್ನ ಮುಚ್ಚಿಡ್ತು ಅಂತ ಅನ್ಕೊಳ್ಳಿ.
ಜನರಿಗೆಲ್ಲ ಆತಂಕ ಇರೋದಿಲ್ಲ, ಭಯ ಇರೋದಿಲ್ಲ ನಿಜ. ಆದ್ರೆ ಆದ್ರೆ ಜೀವಗಳು, ಪ್ರಾಣಗಳೆಲ್ಲ ಬಲಿಯಾಗುವಂತಹ ಅವಕಾಶಗಳಿರುತ್ತಲ್ಲ, ಅದಕ್ಕೋಸ್ಕರ ಮುಚ್ಚಿಟ್ಕೊಳ್ಳದೆ, ಸತ್ಯವನ್ನ ಅಣಗಿಸದೆ, ಇದ್ದದ್ದನ್ನ ಇದ್ದ ಹಾಗೆ ಹೇಳಿ. ನಿಮಗೊಂದು ವಿಚಾರ ಗೊತ್ತಾ? ಯಾರಾದ್ರೂ ತಪ್ಪು ಮಾಡ್ತಿದಾರೆ ಅಂತ ನಿಮಗೆ ಗೊತ್ತಾ? ಹೇಗಾದ್ರೂ ಮಾಡಿ ಅವರಿಗೆ, ಬ್ರದರ್ ನೀವು ಮಾಡ್ತಿರುವಂತಹ ತಪ್ಪು, ಹಿಂಗಾದ್ರೆ ದೇವ್ರಿಗೆ ಕೋಪ ಬರುತ್ತೆ, ನಿಮಗ್ ಸಿಕ್ಕುವಂತಹ ಪರಲೋಕವನ್ನ ನೀವು ಕಳ್ಕೊಳ್ತೀರಾ, ದಯವಿಟ್ಟು ಮಾರ್ಪಡಿ ಅಂತ ಹೇಳುವಂತಹ ಜವಾಬ್ದಾರಿ ನಿಮ್ಮದು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಹಳೆ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಸಾಕಷ್ಟು ಸರಿ ನೀವು ಬಾಧೆ ಪಟ್ಟಿದ್ದೀರಾ. ಈಗಾಗಲೇ ಸತ್ಯ ಗೊತ್ತಿದ್ದು ಸಹ ನಿಮ್ಮ ಮಕ್ಕಳಿಗೆ ಅದು ಗೊತ್ತಾಗದೆ ಮುಚ್ಚಿಟ್ಕೊಂಡ್ರೆ ಅದರಿಂದ ಆಗುವಂತಹ ಅನಾಹುತಗಳೇನು ಅಂತ ಹೇಳಿ ಈ ಸಂದೇಶದಲ್ಲಿ ನಾವು ಆಲೋಚನೆ ಮಾಡಿ ನೋಡಿದ್ದೀವಿ ತಂದೆ. ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದರಿಂದ ಆಗುವಂತಹ ಪ್ರಯೋಜನಗಳೇನು ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ. ಈ ಕೆಲಸವನ್ನು ನಾವು ಸಮರ್ಥರಾಗಿ ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ, ಹಾಗೆ ತಂದೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಭಿವೃದ್ಧಿಗೊಳಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ತಂದೆ ಸೋಮವಾರದಿಂದ ಹಾಗೆ ನಾಳೆ ನಡೆಯುವಂತಹ ಆರಾಧನೆ ಕಾರ್ಯಕ್ರಮ, ಸೋಮವಾರದಿಂದ ಶುರುವಾಗುವಂತಹ ಸೆಮಿನಾರ್, ನಾಳೆ ನಡೆಯುವಂತಹ ಪರೀಕ್ಷೆ, ಪ್ರತಿಯೊಂದೊಂದು ಸಹ ನಿಮ್ಮ ಸಾರಥ್ಯದಲ್ಲಿ ನೀವು ಅನ್ಕೊಂಡಿರುವಂತಹ ಪ್ರಕಾರ ನಡೀಲಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ತಂದೆ, ಅದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳು, ಅನಿವಾರ್ಯತೆಗಳು ಪ್ರತಿಯೊಂದನ್ನು ಸಹ ಇದನ್ನ ತಮ್ಮ ಭುಜದ ಮೇಲೆ ಹಾಕೊಂಡು ಮುಂದೆ ನಡೆಸ್ತಿರುವಂತಹ ರಾಮೋಹನವರಿಗೆ ಒದಗಿಸಿ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ತಂದೆ, ಇಲ್ಲಿ ಬಂದು ಪ್ರತಿನಿತ್ಯವೂ ಸಹ ನಿಮ್ಮ ಮಕ್ಕಳೊಂದಿಗೆ ದೈವ ಸಂದೇಶವನ್ನು ಹಂಚಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬ ದೈವ ಸಂದೇಶಕರನ್ನು, ಅವರ ಆರೋಗ್ಯ ಪರಿಸ್ಥಿತಿಗಳನ್ನು, ಅವರ ಕುಟುಂಬದ ಅನಿವಾರ್ಯತೆ, ಅವಶ್ಯಕತೆಗಳನ್ನು ಪ್ರತಿಯೊಂದನ್ನು ನೆನಪು ಮಾಡಿಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾರೆ. ಹಾಗೆ ರಾಮೋಹನವರು, ಅವರ ಕುಟುಂಬದವರು, ಅವರಿಗಿರುವಂತಹ ಅವಶ್ಯಕತೆಗಳು ಪೂರ್ತಿಯಾಗಿ ನಿಮ್ಮ ಸೇವೆಯಲ್ಲಿರುವುದರಿಂದ ತಂದೆ, ಸಾಕಷ್ಟು ಅವಶ್ಯಕತೆಗಳು ಇರುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಅವಶ್ಯಕತೆಗಳನ್ನ ನೀವು ನಿಮ್ಮ ಚಿತ್ತಾನುಸಾರವಾಗಿ, ನೀವು ನಿಮ್ಮ ಕಾಲಾನುಸಾರವಾಗಿ ನೀವು ನೋಡ್ಕೊಂಡು ಹೋಗಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಹಾಗೆ ಸೆಮಿನಾರ್ನ ವಿಚಾರಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದೊಂದು ಆರ್ಥಿಕ ಸೌಲಭ್ಯಗಳನ್ನ ನೀವು ಒದಗಿಸ್ಕೊಡ್ತಿದ್ದೀರಾ ಅಂತ ಹೇಳಿ ನಾವು ನಂಬಿಸಿದ್ವಿ ತಂದೆ. ಹಾಗೆ ನಿಮ್ಮ ಮಕ್ಕಳು ಏನ್ ಪ್ರಯಾಣ ಮಾಡ್ತಿದ್ದಾರೆ ತಂದೆ, ಸೆಮಿನಾರ್ಗೆ ಪ್ರಯಾಣಿಸ್ಬೇಕಾದ್ರೆ ಅವರ ಆರೋಗ್ಯ, ಅವ್ರಿಗೆ ಬೇಕಾಗಿರುವಂತಹ ಸವಲತ್ತುಗಳು ಪ್ರತಿಯೊಂದನ್ನು ಸಹ ತಕ್ಕ ಸಮಯಕ್ಕೆ ಅವ್ರಿಗೆ ಒದಗಿಸಿ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೂ